ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮ್ಮೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮ್ಮೆಲ್ಲರೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಉಪನ್ಯಾಸ ಮಾಡಲು ನಮ್ಮ ಹಿರಿಯ ಸಹೋದರರಾದ BC ನರಸಿಂಗಪ್ಪನವರು ಉಪನ್ಯಾಸ ಮಾಡಲು ಒಪ್ಪಿಕೊಂಡಿರುವುದು ತುಂಬಾ ಸಂತೋಷದ ವಿಷಯ. ಇವರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನಂತರ ತಮ್ಮ ಸಮಯವನ್ನು ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರದಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಲಾಡ್ಜ್ಗಳಿಗೆ ಭೇಟಿ ನೀಡಿ ವ್ಯಾಸಂಗ ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಆಮೇಲೆ ಸಾಕಷ್ಟು ಕಡೆ ವಿಪಶ್ಯನ ಧ್ಯಾನವನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಅವರು JK ಅವರ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಸರಳವಾಗಿ ಅರ್ಥವಾಗುವಂತೆ ತಿಳಿಸಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಉಪನ್ಯಾಸ ನೀಡಲು ಕೇಳಿಕೊಳ್ತಾ ಇದ್ದೇನೆ. ಜೀವನ್ ಮಹಾತ್ಮರನ್ನ ನೆನೆಸ್ಕೊಳ್ತಾ ನಾನು ನನಗೆ ತಿಳಿದಂಥ ಕೆಲವು ವಿಷಯಗಳನ್ನು ಕೃಷ್ಣಮೂರ್ತಿಯವರ ಬಗ್ಗೆ ತಿಳ್ಕೊಂಡಿರೋ ಇದನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣಮೂರ್ತಿಯವರ ಟೀಚಿಂಗ್ಸ್ ಬಗ್ಗೆ, ಕೃಷ್ಣಮೂರ್ತಿಯವರ ಬಗ್ಗೆ ನಾವು ಆಗ್ತಾ ಇರೋ ಪ್ರಯತ್ನ ತುಂಬ ಕಡಿಮೆ ಅಂತ ಅನಿಸ್ತದೆ ನನಗೆ. ಅದರಿಂದ ಕೃಷ್ಣಮೂರ್ತಿಯವರು ಮೊದಲು ಅವರ ಜೀವನವನ್ನು ನೋಡ್ಕೋಬೇಕಾಗತ್ತೆ, ಆಮೇಲೆ ಅವರ ಟೀಚಿಂಗ್ಸನ್ನು ಆಮೇಲೆ ನಾವು ನೋಡ್ಕೋಬೇಕಾಗತ್ತೆ. ನಾವು ಅವರ ಜೀವನವನ್ನು ನೋಡ್ಕೊಳಕ್ಕೆ ಹೋದಾಗ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಅವರ ಪ್ರವೇಶ ಆಗಿದ್ದು ಅವರು ಸುಮಾರು 10 ವರ್ಷ ಇದ್ದಾಗ, ಅಂದರೆ 1910. ಆವಾಗ ಸುಮಾರು ಅವರು ಒಂದು 12-13 ವರ್ಷ ಬಾಲಕ. ಅಷ್ಟೊತ್ತಿಗೆ ಲೆಡ್ಬೀಟರ್ ಮತ್ತು ಅನಿಬೆಸೆಂಟ್ರು ಒಬ್ಬ ಜಗದ್ಗುರು ಮುಂದೆ ತಯಾರು ಮಾಡೋದಕ್ಕೋಸ್ಕರ, ಜಗದ್ಗುರು ಆಗಲಿಕ್ಕೆ ಒಂದು ಜೀವಾತ್ಮವನ್ನು ಬೆಳೆಸ್ತಾ ಇರ್ತಾರೆ. ಆ ಮಗುವನ್ನು ಅವರು ನೋಡ್ಕೊಂಡು ಮುಂದೆ ಜಗದ್ಗುರು ಆಗಬೇಕು ಅಂತಂದೇಳಿ ಅದಕ್ಕೆ ಕೊಡಬೇಕಾದಂಥ ತರಬೇತಿಗಳೆಲ್ಲ ಕೊಡ್ತಾ ಇರ್ತಾರೆ. ಆದರೆ ಈ ಹುಡುಗನ ಪ್ರವೇಶ ಆದಾಗ, ಅಂದರೆ ಅಡಿಯಾರ್ ಬೀಚಲ್ಲಿ ಆಟ ಆಡ್ತಿದ್ದಂಥ ಜಯಕೃಷ್ಣಮೂರ್ತಿ, ಅವರ ತಂದೆ ಅಲ್ಲೇ ಇದ್ದರು. ಅವ್ರಿಗೆಲ್ಲ ವಸತಿ ಇತ್ಯಾದಿಗಳನ್ನು ಅನಿಬೆಸೆಂಟ್ ಆಗಲೇ ಮಾಡಿಕೊಟ್ಟಿದ್ರು. ಅವ್ರ ತಂದೆ ನಾರಾಯಣನವರು ಅವರು ಕೂಡ ಅಲ್ಲೇ ಇದ್ದಿದ್ದರಿಂದ ವ್ಯವಹಾರ ಕಾರ್ಯದರ್ಶಿಯನ್ನು ಏನೋ ಇವರು ರೈಟಿಂಗ್ ಇದರಲ್ಲಿದ್ದರು. ಹಾಗಾಗಿ ಕೃಷ್ಣಮೂರ್ತಿ ಬಾಲಕ ಅವರನ್ನ ನೋಡಿದಂಥ ಲೆಡ್ಬೀಟರ್ಗೆ ಅವರ ಪ್ರಭೆಯನ್ನು ನೋಡಿ ಇವರು ಮುಂದೆ ಮಹಾತ್ಮ ಆಗ್ತಾನೆ ಅಥವಾ ಜಗದ್ಗುರು ಆಗ್ತಾನೆ, ಬಹಳ ಮುಖ್ಯವಾದ ಮನುಷ್ಯ ಆಗ್ತಾನೆ ಅಂತಂದೇಳಿ ತನ್ನ ಸಂಗಡಿಗರನ್ನ ಕರೆದು ತೋರಿಸ್ತಾ ಇರ್ತಾರೆ. ತೋರಿಸಿ ಅವರು ಹೇಳ್ತಾರೆ, ಕೆಲವರು ಹೇಳ್ತಾರೆ, ನಮ್ಮ ಅನಿಬೆಸೆಂಟ್ ಅಮ್ಮ ಇದಾರಲ್ಲ ಅವ್ರಿಗಿನ್ನೂ ಜಾಸ್ತಿ ಮುಂದಕ್ಕೆ ಹೋಗ್ತಾರ ಅಂತ ಕೇಳೋತ್ತಿಗೆ, ಹೌದು ಅವ್ರಿಗಿನ್ನ ಜಾಸ್ತಿ ಮುಂದಕ್ಕೆ ಹೋಗ್ತಾರೆ ಅಂತಾನೆ ಹೇಳ್ತಾರೆ. ಅಲ್ಲಿಗೆ ಅವರು ನಮ್ಮ ಈ ಥಿಯಾಸಫಿ ವಾಂಗ್ಮಯದಲ್ಲಿ ಒಂದು ಇದು ಬರುತ್ತೆ, ಗುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು. ನಾವು ಗುಪ್ತ ಶಕ್ತಿಗಳು ಪರಿಶೋಧಿಸೋದಂದ್ರೆ ಯಾವುದೋ ಒಂದು ಪುಸ್ತಕ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಓದ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದೀವಿ. ಹಾಗಲ್ಲ,
ನೋಡಿ ತಮ್ಮ ಯೋಗಿಕ ದೃಷ್ಟಿಯಿಂದ ಅವರು ಯೋಗ ದೃಷ್ಟಿಯಿಂದ ಆ ಕೃಷ್ಣಮೂರ್ತಿಯವರ ಆ ಪ್ರಭೆಯನ್ನು ನೋಡಿ ಅವರು ಈ ವಾಸ್ ಏಬಲ್ ಟು ಸೇ ಮುಂದೆ ಇವರು ಜಗದ್ಗುರು ಆಗ್ತಾರೆ, ಇವರಿಗೆ ಬೇಕಾದಂಥ ಏರ್ಪಾಡುಗಳೆಲ್ಲ ನಾವು ಮಾಡಬೇಕಾಗತ್ತೆ ಅಂತ. ಅದರಲ್ಲಿ ಇದು ಒಂದು ಡಿವೈನ್ ಪ್ಲಾನ್ ಅಂದರೂ ತಪ್ಪಾಗಲ್ಲ. ಹೇಗೆ ಡಿವೈನ್ ಪ್ಲಾನ್ ಅಂತ ಹೇಳ್ತೀರಿ ಅನ್ನೋದಕ್ಕೆ ಥಿಯಾಸಫಿಕಲ್ ಸೊಸೈಟಿ ಅಂತಾರಾಷ್ಟ್ರೀಯ ಕಚೇರಿ ಭಾರತಕ್ಕೆ ಸ್ಥಳಾಂತರಗೊಳ್ಳುತ್ತೆ. ಬಂದ ಮೇಲೆ ವಿಶ್ವದಾದ್ಯಂತ ಅದು ಪಸರಿಸ್ತಾ ಹೋಗ್ತದೆ. ಆಮೇಲೆ ಈ ರೀತಿ ಪ್ರಸಾರ ಆಗ್ತಾ ಆಗ್ತಾ ಅದರ ಜನಪ್ರಿಯತೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಜಾಸ್ತಿ ಆದಂಥ ಟೈಮ್ನಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂದರೆ, ಪ್ರಾಚೀನ ಧರ್ಮಗಳಾದ ಹಿಂದೂ, ಬೌದ್ಧ, ಚೈನಿ, ಜುಡಾಯಿ, ಕ್ರೈಸ್ತ ಧರ್ಮಗಳ ನಂಬಿಕೆಯಂತೆ ಥಿಯಾಸಫಿಸ್ಟರು, ಅದರಲ್ಲೂ ಮುಖ್ಯವಾಗಿ ಈ ಗೂಢ ದೀಕ್ಷಾ ಸಮುದಾಯ ಅಂದರೆ ಎಸೋಟರಿಕ್ ಸೊಸೈಟಿ, ನಮ್ಮಲ್ಲಿ ಗುಪ್ತ ಶಾಲೆ ಅಂತ ಏನು ಕರಿತೀವಿ, ಅದನ್ನು ಅವರು ಈ ಗೂಢ ದೀಕ್ಷೆ ಸಮುದಾಯ ಈ ಜಗತ್ತನ್ನು ಅಂಧಕಾರದಿಂದ ಮೇಲೆತ್ತಲು ದೇವದೂತ ಅಥವಾ ವಿಶ್ವಗುರು ಮಾನವ ದೇಹದಲ್ಲಿ ಆಗಾಗ್ಗೆ ಅವತಾರ ತಾಳುತ್ತಾನೆ ಅನ್ನೋದು ಒಂದು ನಂಬಿಕೆ. ನಮಗೆ ಮೊದಲಿಂದ ಅದು ಬಂದಿರುವಂಥ ನಂಬಿಕೆ. ಭಗವಾನ್ ಬೋಧಿಸತ್ವನ ರೂಪವೇ ಆದ ದೇವ ಮೈತ್ರೇಯರು ಕೃಷ್ಣನಾಗಿ ಹುಟ್ಟಿರ್ತಾರೆ, ಕ್ರಿಸ್ತನಾಗಿ ಹುಟ್ಟಿರ್ತಾರೆ. ಮುಂದೆ ಬೋಧಿಸತ್ವನೇ ಆಗಿ ಹಿಂದೆ ಅವತಾರ ಮಾಡಿದಂತೆ ಈಗ ಅವರು ಈ ಮತ್ತೊಮ್ಮೆ ಯಾತಕ್ಕೆ ಬರುತ್ತಿದ್ದು, ಇಷ್ಟೆಲ್ಲ ಬೋಧನೆಗಳು ಬಂದು ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಏನು ಅಂತ ಜಗತ್ತಿನಲ್ಲಿ ಯಾವುದೇ ನಡವಳಿಕೆಗಳಲ್ಲಿ ಬದಲಾವಣೆ ಕಾಣಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಈ ಕ್ರೌರ್ಯ ಇತ್ಯಾದಿಗಳು, ಅನಾಚಾರಗಳು, ಮಿಥ್ಯಾಚಾರಗಳು ಜಾಸ್ತಿ ಆಗ್ತಾನೇ ಇವೆ. ಅದನ್ನು ನೋಡಿ ಇಲ್ಲಿ ಇದನ್ನು ಕಂಡುಕೊಳ್ತಾರವರು, ವಿಶ್ವ ಗುರುವಿನ ಅವತರಣಕ್ಕೆ ಕಾಲ ಸನ್ನಿಹಿತವಾಗಿದೆ ಅನ್ನೋದನ್ನ ಬ್ಲವಾಟ್ಸ್ಕಿ ಅವರೇ ಕಂಡುಕೊಳ್ತಾರೆ. ಬ್ಲವಾಟ್ಸ್ಕಿ ಅವರು ಥಿಯಾಸಫಿಯನ್ನು ಕೊಟ್ಟಂಥವ್ರು, ಥಿಯಾಸಫಿಯನ್ನು ಪ್ರಸಾರ ಮಾಡಿದಂಥವ್ರು, ಗುಪ್ತ ಶಾಲೆಯನ್ನ ಓಪನ್ ಮಾಡಿದವರು ಅವರೇನೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರು ಒಂದು 7-8 ವರ್ಷಗಳ ಕಾಲ ಭಾರತಕ್ಕೆ ಬರದಂಗೆ ಅವರು ಹೊರಗಡೆ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಆ ಟೈಮಲ್ಲಿ ಅವರು ಅದನ್ನು ಕಂಡುಕೊಳ್ತಾರೆ. ಈ ಆಧುನಿಕ ಜಗತ್ತಿಗೆ ನನ್ನ ಥಿಯಾಸಫಿ ನಾಲೆಡ್ಜ್ ಏನಿದೆ ಅದು ಸಾಕಾಗುತ್ತೋ ಇಲ್ವೋ, ಅದರಿಂದ ಹೊಸ ಈ ವಿಸ್ಡಮ್ ಅಂತ ಏನು ಹೇಳ್ತೀವಿ, ಹೊಸ ಜ್ಞಾನ ಈ ಆಧುನಿಕ ಜಗತ್ತಿಗೆ ಬೇಕಾಗುತ್ತೆ ಅಂತಂದೇಳಿ ಅವರು ಅವತ್ತೇನೆ ಒಂದು ಬರವಣಿಗೆಯನ್ನ ಮಾಡ್ತಾರವರು. ಅಂದ್ರೇನು, ಅತಿ ಶೀಘ್ರದಲ್ಲಿ ದೇವ ಮೈತ್ರೇಯ ಮತ್ತೊಮ್ಮೆ ದೇಹಧಾರಣೆ ಮಾಡಿ ಇಂದಿನ ಆಧುನಿಕ ಜಗತ್ತಿಗೆ ಅತ್ಯಂತ ಅಗತ್ಯವಾದ ಹೊಸ ಧರ್ಮವನ್ನ ಸ್ಥಾಪಿಸಲಿದ್ದಾರೆ. ಈ ವಿಶ್ವಗುರುವಿನ ಆಗಮನ ಹಾಗೂ ಆತನ ಹೊಸ ಧರ್ಮ ಪ್ರವಚನವನ್ನ ಸ್ವಾಗತಿಸಲು ಭೂಮಿಕೆಯನ್ನ ಸಿದ್ಧಗೊಳಿಸುವುದೇ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆಯ ಪ್ರಮುಖ ಉದ್ದೇಶ ಎಂದು ಮೇಡಮ್ ಬ್ಲವಾಟ್ಸ್ಕಿ 1891ರಲ್ಲಿ ತಾನು ಸಾಯುವ ಮೊದಲೇ ಬರೆದಿಟ್ಟಿದ್ದರು. ಅಂದ್ರೆ 91ರಲ್ಲಿ ಅವರು ಹೋಗ್ತಾರೆ, ಅದಕ್ಕೆ ಸ್ವಲ್ಪ ಮುಂಚೆನೆ ಅವರು ಇದನ್ನ ಬರೆದಿಟ್ಟಿರ್ತಾರೆ. ಆದರೆ ಇದು ಯಾತಕ್ಕೆ ಜನಗಳಿಗೆ ಗಮನಕ್ಕೆ ಬರಲಿಲ್ವೋ ಗೊತ್ತಿಲ್ಲ. ಇತ್ತೀಚೆಗೆ ನಾವು ಕೆಲವು ಪುಸ್ತಕಗಳನ್ನ ನೋಡ್ತಾ ಇರ್ಬೇಕಾದ್ರೆ ಇಂಥ ಒಂದು ಪ್ಯಾರ ನಮ್ಮ ಕಣ್ಣಿಗೆ ಬಿತ್ತು. ಆ ಪ್ಯಾರ ಕಣ್ಣಿಗೆ ಬಿದ್ದಾಗ ನಮ್ಗೆ ಅನ್ನಿಸ್ತು, ಓಹೋ, ಇಲ್ಲಿ ನಮ್ಮ ಜವಾಬ್ದಾರಿ ಬಹಳ ಇದೆ, ನಾವು ಅದನ್ನ ಬಿಟ್ಟು ನಾವು ಇನ್ನೇನೋ ಮಾಡ್ತಾ ಇದ್ದೀವಿ ಅಂತಂದೇಳಿ ಆವಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೇನು, ಕೃಷ್ಣಮೂರ್ತಿ ಕೇವಲ ಅದು ಒಂದು ಮನುಷ್ಯ ರೂಪದಲ್ಲಿರೋ ಜೀವಾತ್ಮ ಅಲ್ಲ, ಅದು ಮುಂದೆ ಜಗದ್ಗುರು ಆಗುವ ಎಲ್ಲಾ ಲಕ್ಷಣಗಳು ಇದೆ. ಆ ಎಲ್ಲಾ ಲಕ್ಷಣಗಳು ಇರೋದನ್ನ ಆವಾಗ ಅವರು ಜಯಕೃಷ್ಣಮೂರ್ತಿ ಅಥವಾ ಇತ್ಯಾದಿ ಏನೂ ಹೇಳಿಲ್ಲ. ಇಂಥ ಒಂದು ಹೊಸ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನವನ್ನ ನಾವು ವೆಲ್ಕಮ್ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಅಂತಂದೇಳಿ ಮೋಸ್ಟ್ ಪ್ರಾಬಲಿ ಅದು ಆವತ್ತಿನ ಕಾಲಕ್ಕೆ ಲೆಡ್ ಬೀಟರ್ಗೆ ಮತ್ತೆ ಅನಿಬೆ ಸೆಂಟ್ರಿಗೆ ಮಾತ್ರ ಗೊತ್ತಿತ್ತು ಅಂತ ಕಾಣುತ್ತೆ. ಹಾಗಾಗಿ ಇವರು ಅದನ್ನ ನೋಡ್ಕೊಂಡೇನೆ ಕೃಷ್ಣಮೂರ್ತಿಯವರನ್ನ ಬೆಳೆಸ್ತಾರೆ, ದತ್ತು ತಗೊಳ್ತಾರೆ, ಬೆಳೆಸ್ತಾರೆ. ಆತನಿಗೆ ಏನೇನು ಎಜುಕೇಶನ್ ಕೊಡಬೇಕು ಎಲ್ಲವನ್ನೂ ಕೊಡ್ತಾರೆ. ಕೊನೆಗೆ ಇಲ್ಲಿ ಆಗಲ್ಲ ಅಂತಂದೇಳಿ ಅವರನ್ನ ಲಂಡನ್ಗೆ ಕಳಿಸ್ತಾರೆ. ಅಲ್ಲಿ ಕಳಿಸಿ ಅಲ್ಲಿ ಒಂದು 10 ವರ್ಷಗಳ ಕಾಲ ಅವರಿಗೆ ಎಲ್ಲ ಕೊಡಬೇಕಾದಂಥ ಎಲ್ಲ
ಎಜುಕೇಶನ್ ಕೊಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ, ಅಷ್ಟೆಲ್ಲ ಕೊಡ್ತಾರೆ. ಅದರ ಜೊತೆಗೆ ನಮ್ಮಲ್ಲಿದ್ದಂಥ ಈ ಕ್ರೀಮ್ ಮೆಂಬರ್ಸ್ ಏನು ಹಿರಿಯ ಸದಸ್ಯರೇನಿದ್ದಾರೆ, ಹಿರಿಯ ಸೋದರರು, ಅವರಿಗೆ ಅಷ್ಟೊತ್ತಿಗಾಗಲೇ ಥಿಯಾಸಫಿ ಸೊಸೈಟಿ ಬಗ್ಗೆ ಇದ್ರ ಬಗ್ಗೆ ಸಾಕಷ್ಟು ತಿಳಿವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಅದು ಅಷ್ಟೇ ಸಾಲದು ಅಂತ ಲೆಡ್ ಬೀಟರ್ ಅವರು ಕೃಷ್ಣಮೂರ್ತಿ ಬಾಲಕನಾಗಿದ್ದಾಗ 14 ವರ್ಷದ ಬಾಲಕನನ್ನ ಕುತುಬಿ ಮಹರ್ಷಿಗಳ ಹತ್ರ ಆ ಕಾಮದೇಹದಲ್ಲಿ ಕರ್ಕೊಂಡೋಗಿ ಅವರಿಗೆ ಬೋಧನೆಗಳನ್ನ ಕೊಡಿಸಿ ಅವರಿಗೆ 1ನೇ ದೀಕ್ಷೆ ಸಿಕ್ಕೋ ತರ ನೋಡ್ಕೊಳ್ತಾರೆ. ಸೊ 1ನೇ ದೀಕ್ಷೆ ಸಿಕ್ಕಿದ ಸಂದರ್ಭದಲ್ಲಿ ಅವರನ್ನ ಒಂದು ಈಸ್ಟರ್ನ್ ಸ್ಟಾರ್ ಸಂಸ್ಥೆ ಅನ್ನೋದಕ್ಕೆ ಒಬ್ಬರು ಒಂದು ಪ್ರೆಸಿಡೆಂಟ್ ಅಂತಂದೇಳಿ ಅವ್ರನ್ನ ಮಾಡಿರ್ತಾರೆ. ಅದೂ ಇದಕ್ಕೆ ಪ್ಯಾರಲಲ್ ಆಗಿ ಬೆಳೀತಾ ಹೋಗ್ತದೆ. ಹೆಚ್ಚು ಕಡಿಮೆ ಇದಕ್ಕಿಂತ ಜೋರಾಗಿ ಬೆಳೀತದೆ. ಸುಮಾರು ಒಂದು 40,000 ಜನ 45,000 ಜನ ಸದಸ್ಯರಿರ್ತಾರೆ ಅಂತ ಒಂದು ಸೊಸೈಟಿ ಈಸ್ಟರ್ನ್ ಸ್ಟಾರ್ ಅಂತ. ಸೊ ಅದಕ್ಕೆ ಇವರನ್ನ ಅಧ್ಯಕ್ಷರು ಮಾಡಿರ್ತಾರೆ. ಆಮೇಲೆ ಇವರಿಗೆ ಬೇರೆ ಏನು ಅವರು ಬೇರೆ ಏನನ್ನೂ ಓದ್ತಿದ್ದವರಲ್ಲ, ಸ್ವಲ್ಪ ಎಲ್ಲರ ಜೊತೆಲಿ ಆಟ ಆಡೋದು, ಎಲ್ಲರ ಜೊತೆಲಿ ಬೆರೆಯೋದು, ಆಮೇಲೆ ಎಲ್ಲಿ ಸುಮ್ಮನಿರ್ಬೇಕು ಅಲ್ಲಿ ಸುಮ್ಮನೆ ಇರೋದು. ಆಮೇಲೆ ಅವರು ಹೆಚ್ಚಿಗೆ ಏನನ್ನು ಈ ವಾದ ವಿವಾದ ಮಾಡಕ್ ಹೋಗ್ತಾ ಇರಲಿಲ್ಲ. ಅದ್ರ ಬದಲಾಗಿ ಅವ್ರು ಏನ್ ಮಾಡ್ತಾ ಇದ್ರು, ವಾದ ವಿವಾದ ಮಾಡೋದು ಬಿಟ್ಬಿಟ್ಟು ಅವರು ಸುಮ್ಮನೆ ಇರೋರು ಯಾವಾಗ್ಲೂ. ಹಾಗೆ ಸುಮ್ಮನೆ ಇರ್ಬೇಕಾದ್ರೆ ಅವರಿಗೆ ಅವರ ಆ ಮನಸ್ಸು ತುಂಬಾ ಖಾಲಿಯಾಗಿರ್ತಿತ್ತು. ಅವರು ಕೇಳ್ತಿದ್ರೆ ವಿನಃ ತಾವು ಏನನ್ನೂ ಹೇಳಕ್ ಹೋಗ್ತಿರ್ಲಿಲ್ಲ, ಯಾವುದೇ ತೀರ್ಮಾನವನ್ನು ಕೊಡಕ್ ಹೋಗ್ತಿರ್ಲಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಅವರಿಗೆ ಆ ಶಕ್ತಿ ಬೆಳೀತಾ ಹೋಯ್ತು. ಈಗ ಮಹಾತ್ಮರಿಗೆ ನಾಳೆ ಹುಡುಕೊಳ್ತಿರ್ತಾರೆ ಅವರು. ಅದರಲ್ಲೂ ಥಿಯಾಸಫಿ ಮೆಂಬರ್ಸ್ ಅಂದ್ರೆ ಅವರಿಗೆ ಬಹಳ ಬೇಕಾದರು. ಸೊ ಥಿಯಾಸಫಿ ವಾಂಗ್ಮಯದಲ್ಲಿ ಬರುವಂತ ಒಂದು ವ್ಯಕ್ತಿ ಇಲ್ಲಿ ಪರಿಶುದ್ಧವಾದ ಮನಸ್ಸು ಅಂದ್ರೇನು, ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂತ ವ್ಯಕ್ತಿ ಸಿಕ್ಕಿದ್ರಿಂದ ಮೈತ್ರೇಯರು ಹೆಚ್ಚು ಕಡಿಮೆ ಅವರನ್ನ ದೀಕ್ಷೆಗೆ ಒಳಪಡಿಸ್ತಾರೆ. ಅವರು ದೀಕ್ಷೆಗೆ ಒಳಪಡಿಸಿದಾಗ ನಮ್ಮಲ್ಲಿ ನಾವು ಯಾರ್ಯಾರ ಹೆಸರನ್ನ ಕೇಳಿದೀವಿ ಅವರೆಲ್ಲರೂ ಇದಕ್ಕೆ ವಿಟ್ನೆಸ್ ಮಾಡ್ತಾರೆ, ಅಷ್ಟು ಜನನೂ ಇರ್ತಾರೆ. ಆವಾಗ ಎಲ್ಲಾರ ಎದುರುಗಡೆ ಅವರಿಗೆ ದೀಕ್ಷೆಗಳನ್ನ ಕೊಡ್ತಾ ಹೋಗ್ತಾರೆ. ಆ ದೀಕ್ಷೆಯನ್ನ ಕೊಡುವಂತ ಕಾಲದಲ್ಲಿ ಅವರಿಗೆ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೋಸೆಸ್ ಸ್ಟಾರ್ಟ್ ಆಗಿ ಒಂದು ಕ್ರಿಯಾಶೀಲತೆ ಸ್ಟಾರ್ಟ್ ಆಗಿ ಅವರಿಗೆ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಳುತ್ತವೆ. ಇದರಲ್ಲಿ ಅವ್ರಿಗೆ ಆ ಪ್ರೋಸೆಸ್ ಸ್ಟಾರ್ಟ್ ಆಗಿ ಎಲ್ಲ ಆದ್ಮೇಲೆ ಬಹಳ ಚೆನ್ನಾಗಿರ್ತಾರೆ, ಒಂಥರ ಗೆಲುವಾಗಿ ಚೆನ್ನಾಗಿರ್ತಾರೆ. ಹಾಗೆ ಅವ್ರಿಗೆ ಹೆಚ್ಚು ಕಡಿಮೆ ಅದು ಅವಾಗ ಶುರುವಾಗಿದ್ದು ಸುಮಾರು ಅವರು 70 ವರ್ಷ 75 80 ವರ್ಷ ಆದ್ರೂ ಅದು ನಡೀತಾನೆ ಇರ್ತದೆ. ಆವಾಗ ಅವರು ಕೊಡುವಂತ ದೀಕ್ಷೆ ಅವರು 3ನೇ ಕಣ್ಣನ್ನ ತೆರೆದು ಓಪನ್ ಮಾಡಿ ಬಿಟ್ಬಿಡ್ತಾರೆ. ಇದನ್ನ ನಾನು ಇತ್ತೀಚೆಗೆ ಇನ್ನರ್ ಲೈಫ್ ಆಫ್ ಜೆ ಕೃಷ್ಣಮೂರ್ತಿ ಬೈ ಏರಿಯಲ್ ಸನೆತ್ ಅಂತ ಅವರು 30 ವರ್ಷಗಳ ಕಾಲ ಕೃಷ್ಣಮೂರ್ತಿ ಟೀಚಿಂಗ್ಸ್ ಮೇಲೆ ವರ್ಕ್ ಅನ್ನು ಮಾಡಿ ರಿಸರ್ಚ್ ಅನ್ನು ಮಾಡಿ ಅವರು ಆ ಪುಸ್ತಕವನ್ನು ಬರೆದಿದ್ರು. ಆ ಪುಸ್ತಕ ನನಗೆ ಯಾರೋ ಒಬ್ರು ಕೊಟ್ಟಿದ್ರು. ಅದನ್ನ ನೋಡಿ ನಾನು ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ಗಮನಿಸಿದೆ. ಹಾಗಾಗಿ ಅವನ್ನ ನಾನು ಇತರ ಜೊತೆಯಲ್ಲಿ ನಾವು ಹಂಚ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಹಾಗಾಗಿ ಕೃಷ್ಣಮೂರ್ತಿಯವರು ದೀಕ್ಷೆಗಳನ್ನ ಆಗಾಗ ಮೈತ್ರೇಯರು ಕೊಡ್ತಾ ಹೋದ್ರು. ಮೈತ್ರೇಯರೇನೆ ಅವರನ್ನ ಬಳಸ್ಕೊಳ್ತಾ ಬಂದ್ರು. ಹಿಂದೆ ಏನಾಗ್ತಾ ಇತ್ತು, ಕುತುಬಿ ಮಹರ್ಷಿಗಳು ಮತ್ತು ಮೌರ್ಯರು ಅವರು ಮಹಾತ್ಮರು ಅಂದರೆ ಅವರ ಪತ್ರಗಳನ್ನ ಬ್ಲವಾಡ್ಸ್ಕಿಮ್ ಅವ್ರಿಗೆ, ಆ ಕಡೆ ಲೆಡ್ ಬೀಟರ್ಗೆ, ಅನಿಬೆಸೆಂಟ್ರಿಗೆ ಇವರಿಗೆಲ್ಲ ಕಳಿಸ್ತಾ ಇದ್ರು. ಕಳಿಸಿ ಅದರ ಮುಖಾಂತರ ನಮಗೆ ಅವಾಗ ಡೈರೆಕ್ಷನ್ಸ್ ಕೊಡ್ತಾ ಹೋಗೋರು. ಈಗ ಕೃಷ್ಣಮೂರ್ತಿ ದೇಹನೇ ಸಿಕ್ಕಿದಾಗ, ಕೃಷ್ಣಮೂರ್ತಿ ಸ್ಥೂಲ ದೇಹವೇ ಅವರಿಗೆ ಸಿಕ್ಕಿದಾಗ ಕೃಷ್ಣಮೂರ್ತಿ ಮುಖಾಂತರ ಅವರ ಟೀಚಿಂಗ್ಸ್ ಅನ್ನ ಕೊಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಹಾಗಾಗಿ ಕೃಷ್ಣಮೂರ್ತಿ ಮೇಲೆ ನಡೆದಂತ ದೀಕ್ಷಾ ಕಾರ್ಯಗಳು ಇತ್ಯಾದಿಗಳೆಲ್ಲವೂ ಕೂಡ ಅದು ಕೇವಲ ಮಹಾತ್ಮರುಗಳಿಗೆ ಅಷ್ಟೇ ಗೊತ್ತು, ಬೇರೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಲೆಡ್ ಬೀಟರ್ಗೆ, ಅನಿಬೆಸೆಂಟ್ರಿಗೆ ಅವರಿಗೆ ಸ್ವಲ್ಪ ಗೊತ್ತಷ್ಟೇ, ಅಷ್ಟು ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಅಂದ್ರೇನು, ಅದು ಗುಪ್ತ ಒಂಥರ ಗುಪ್ತ ಶಾಲೆ ಇದ್ದಂಗೆ. ಏನೇನು ಮಹಾತ್ಮರಿಂದ ಆಗುವಂತ ಪ್ರಭಾವ ಅವ್ರ ಮೇಲೆ ಆಗ್ತಾ ಹೋಯ್ತು ಅದೆಲ್ಲವೂ ES. ಇದನ್ನ ನಾನು ಎಲ್ಲಿ ನೋಡಿದೆ ಅಂತಂದ್ರೆ, ಪ್ರಫುಲ್ ಜೈಕರ್ 75ರಲ್ಲಿ ಒಂದು ಗ್ರಂಥವನ್ನ ಪ್ರಕಟಣೆ ಮಾಡಿದ್ರು. ಮೇರಿ ಲೂಟೆನ್ಸ್ ಅವರು ಇದನ್ನು ಒಂದು ಇಯರ್ ಆಫ್ ಫುಲ್ಫಿಲ್ಮೆಂಟ್ ಮತ್ತೆ ಇಯರ್ ಆಫ್ ಅವೇಕನಿಂಗ್ ಅಂತಂದೇಳಿ ಅವಾಗಲೇ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಇದನ್ನು ಓದ್ಕೊಂಡಿದ್ದೆ. ಆದರೆ ನನಗೆ ಈ ಥಿಯಾಸಫಿ ವಾಂಗ್ಮಯ ಆಗಲಿ ಅಥವಾ ಜೆ ಕೃಷ್ಣಮೂರ್ತಿ ಅವರು ಪ್ರತಿಷ್ಠಾನ ಆಗಲಿ ಯಾವೂ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಆದ್ದರಿಂದ ಅದನ್ನು ಸುಮ್ಮನೆ ಓದ್ಕೊಳ್ತಿದ್ದೆ, ಎಲ್ಲರಂಗೆ ಓದ್ಕೊಂಡು ಏನೋ ಇಲ್ಲಿದೆ ಅಂತಂದೇಳಿ
ಅದು ನನ್ನ ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಉಳ್ಕೊಂಡಿತ್ತು. ಆದ್ದರಿಂದ ನಮಗೆ ಅವರ ಇನ್ನರ್ ಲೈಫು ಹೆಚ್ಚು ಕಡಿಮೆ ನನಗೆ ಅದು ಸ್ವಲ್ಪ ಮನ ಸೆಳೆಯಿತು. ನನಗೆ ಆ ಕಡೆ ಇನ್ನರ್ ಲೈಫನ್ನು ತಿಳ್ಕೊಬೇಕು ನನಗೆ ಅನ್ನೋದಿತ್ತು. ಅದಕ್ಕೆ ತಕ್ಕನಾಗಿ ಯಾರೋ ಒಂದು ಪುಸ್ತಕವನ್ನು ಕೊಡುಗೆಯಾಗಿ ಕೊಟ್ಟರು. ಅದನ್ನು ನಾನು ಓದಿದೆ. ನಾನು ಸುಮಾರು 3-4 ಜನಕ್ಕೆ ತಿಳಿಸಿ ಅವರು ಕೂಡ ಅದನ್ನೆಲ್ಲ ಓದಿಕೊಂಡ್ರು. ಹಾಗಾಗಿ ಕೃಷ್ಣಮೂರ್ತಿಯವರ ಆಂತರಿಕ ಜೀವನದ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಸೊ ಈಗ ಜಯ ಕೃಷ್ಣಮೂರ್ತಿಯವರ ಈ ಆಂತರಿಕ ಜೀವನ ಏನಿದೆ ಅದಷ್ಟು ಗುಪ್ತ ಶಾಲೆಗೆ ಸಂಬಂಧಪಟ್ಟಿದ್ದು. ಇಷ್ಟೆಲ್ಲ ಆದ ಮೇಲೆ ಅವರಿಗೆ ಸುಮಾರು 1922 22 + 5 27 ವರ್ಷ, ಸುಮಾರು 27 ವರ್ಷಕ್ಕೆ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವರನ್ನ ಹೊರಗಡೆ ಕಳಿಸಿರ್ತಾರೆ. ಓಹಾಯ್ನಲ್ಲಿ ಒಂದು ಮೆಣಸಿನ ಮರದ ಬುಡದಲ್ಲಿ ಅವರು ಕೂತ್ಕೊಂಡು ಧ್ಯಾನ ಇತ್ಯಾದಿ ಮಾಡ್ತಿರ್ತಾರೆ. ಹಾಗಾಗಿ ಅವರು ಆ ಓಹಾಯ್ನಲ್ಲಿ ಒಂದು ಮರದ ಕೆಳಗಡೆ ಕೂತಿದ್ದಾಗ ಅವರಿಗೆ ಆ ಪ್ರಕ್ರಿಯೆ ಕಾಣಿಸ್ಕೊಂಡು ಅವರಿಗೆ ಜ್ಞಾನೋದಯ ಆಗ್ತಾ ಹೋಗ್ತದೆ. ಜ್ಞಾನೋದಯ ಒಂದೇ ಸಲ ಆಗಲ್ಲ. ಅವರಿಗೆ ಸ್ವಲ್ಪನೇ ಆವಾಗ ಆಗಿ ಕಾಲಕ್ಕೆ ತಕ್ಕನಾಗಿ ಏನು ಉಪದೇಶ ಬರಬೇಕು ಆ ಮಹಾತ್ಮರಿಂದ, ಅಂದರೆ ಮೈತ್ರೇಯ ದೇವರಿಂದ ಬರಬೇಕು, ಅದು ಬರ್ತಾ ಹೋಗ್ತಾ ಇತ್ತು. ಅದನ್ನು ನಾವು ಗಮನಿಸ್ತೀವಿ. ಆಮೇಲೆ ಅವರು 22 ಆದ ಮೇಲೆ ಅವರು ಈಸ್ಟರ್ನ್ ಸ್ಟಾರ್ ಅಂದ್ರೇನು, ಜ್ಞಾನೋದಯ ಆದ ಮೇಲೆ ಏನೇನು ಇದುವರೆಗೆ ಕಲ್ತಿದ್ರು, ಏನೇನು ನೋಡಿದ್ರು, ಏನೇನು ಇದು ಮಾಡಿದ್ರು ಅದಕ್ಕೆಲ್ಲ ವಿರುದ್ಧವಾಗಿ ಅವರು ಮಾತನಾಡುವಂಥ ಸಂದರ್ಭ ಬಂತು. ಯಾಕೆಂತಂದರೆ ನಾವೆಲ್ಲ ಆಚರಣೆಗಳಲ್ಲಿ, ಮೂಢನಂಬಿಕೆಗಳಲ್ಲಿ, ಆಮೇಲೆ ಆ ಮೂಢನಂಬಿಕೆಗಳೇ ನಮಗೆ ನಾಲೆಡ್ಜ್ ಆಗಿ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ನಾವು ಆ ನಾಲೆಡ್ಜನ್ನು ಇಟ್ಕೊಂಡೇನೆ ನಾವು ಅಷ್ಟರಲ್ಲೇ ಒದ್ದಾಡ್ತಾ ಇದ್ವಿ. ಸೊ ಅದನ್ನು ನೋಡಿ ಅವರು ಹೇಳ್ತಿರೋ ಮಾತುಗಳು ನಮ್ಮ ಥಿಯಾಸಫಿ ವಾಂಗ್ಮಯ ಅಥವಾ ಥಿಯಾಸಫಿ ನಾಯಕರಿಗೆ ಅಂದು ಅಷ್ಟಾಗಿ ಹಿಡಿಸ್ತಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಒಂಥರ ಏನೋ ಮನಸ್ಸಿನಲ್ಲಿ ಜಿಗುಪ್ಸೆ ಅಥವಾ ವಿಕಾರ ಮನೋಭಾವ ಇಟ್ಕೊಂಡು ಕೃಷ್ಣಮೂರ್ತಿಯವ್ರನ್ನ ಜಾಸ್ತಿ ಯಾರನ್ನು ಕೇಳಕ್ಕೆ ಹೋಗ್ತಿರ್ಲಿಲ್ಲ. ಎಲ್ಲೋ ತೀರಾ ಕೆಲವೇ ಜನಗಳು ಮಾತ್ರ ಕೃಷ್ಣಮೂರ್ತಿಯವ್ರನ್ನ ಕೇಳ್ತಾ ಇದ್ರು. ಆದರೆ ಅವರು ಹೊರಗಡೆ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಗಳು ಬರ್ತಾ ಇದ್ರು, ಕೇಳ್ತಾ ಇದ್ರು, ತಿಳ್ಕೊಳ್ತಾ ಇದ್ರು. ಅವ್ರ ಟೀಚಿಂಗ್ಸನ್ನು ಇಷ್ಟಪಡೋರು. ಆಮೇಲೆ ಅವ್ರದ್ದು ಸ್ವಲ್ಪ ಮೊದಲು ಕಷ್ಟ ಆದ್ರೂ ಆಮೇಲೆ ಹೊಂದ್ಕೊಳ್ಳೋರು. ಹಾಗಾಗಿ ಹೊರಗಡೆ ಅವ್ರು ಏನು ಮಾತನಾಡ್ತಾ ಹೋದ್ರು ಅದು ನಿಜವಾದ ಥಿಯಾಸಫಿ. ಕೃಷ್ಣಮೂರ್ತಿಯವರು ಹೊರಗಡೆ ಏನೇನು ಮಾತನಾಡಿದ್ದಾರೆ ಅದೆಲ್ಲವೂ ನಿಜವಾದ ಥಿಯಾಸಫಿಕಲ್ ಟೀಚಿಂಗ್ಸ್ ಅಂತ ನನ್ನ ಭಾವನೆ. ಈಗ ನಾನು ಕಂಡುಕೊಂಡಂಥ ಸತ್ಯ. ಅದರಿಂದ ಈಗ ನಾವು ಥಿಯಾಸಫಿ ಅನ್ನೋದನ್ನ ಡಿಫೈನ್ ಮಾಡಿದ್ವಿ. ಅಂದ್ರೇನು, ಅದೊಂದು ದೈವಜ್ಞಾನ ಹಾಗೆ ಹೀಗೆ ಅಂತಂದೇಳಿ ನಾವೇನೋ ಮಾಡ್ಕೊಂಡು ಕೂತಿದ್ವಿ. ಆದರೆ ಬರ್ತಾ ಅದನ್ನ ಗ್ರಂಥಗಳಲ್ಲಿ ಓದಿ ನಾವು ಕೊಡೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಅದೊಂಥರ ನಾಲೆಡ್ಜ್ ಆಗೋಯ್ತು, ಅದು ತಿಳಿದಿರುವುದು ಅನ್ನೋ ಥರ ಆಯಿತು. ಆದರೆ ಕೃಷ್ಣಮೂರ್ತಿಯವರು ಮಾತನಾಡೋಕ್ಕೆ ಶುರು ಮಾಡಿದ್ಮೇಲೆ ತಿಳಿದಿರುವುದರಿಂದ ಬಿಡುಗಡೆ ಅನ್ನೋದು ಕೋರ್ ಪಾಯಿಂಟ್ ಆಗೋಯ್ತು. ಕೃಷ್ಣಮೂರ್ತಿಯವರ ಟೀಚಿಂಗ್ಸಲ್ಲಿ ಬಹಳ ಮುಖ್ಯವಾದ ಅಂಗ ಯಾವುದಪ್ಪ ಅಂದರೆ, ತಿಳಿದಿರುವುದರಿಂದ ಬಿಡುಗಡೆ ಆದರೆ ಮಾತ್ರ ನಮಗೆ ಹೊಸ ನಾಲೆಡ್ಜ್ ಸಿಗುತ್ತೆ, ಅಂದರೆ ಹೊಸ ಜ್ಞಾನ ಸಿಗುತ್ತೆ. ಆಮೇಲೆ ಹೊಸ ಜ್ಞಾನ ಹೆಂಗೆ ಸಿಗುತ್ತೆ ಅಂತಂದರೆ, ಯಾವ್ಯಾವ ಟೈಮ್ನಲ್ಲಿ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಅದಕ್ಕೆ ಹೇಳೋದು ಇನ್ಸೈಟ್ ಅಂತ. ಸೊ ಅದನ್ನು ಗಳಿಸ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಏನೂ ಇಲ್ಲ, ಯಾವುದೇ ಪ್ರಯತ್ನ ಬೇಕಾಗಿಲ್ಲ, ಯಾವ ಗುರುಗಳು ಬೇಕಾಗಿಲ್ಲ, ಯಾವ ಮಾರ್ಗದರ್ಶನ ಬೇಕಾಗಿಲ್ಲ. ಅಲ್ಲಿ ಬೇಕಾಗಿರೋದು ಒಂದೇ ಒಂದು ಏನಪ್ಪ ಅಂದರೆ, ಖಾಲಿ ಮನಸ್ಸಿನಿಂದ ಸುಮ್ಮನೆ ಗಮನಿಸೋದು. ಸೊ ಖಾಲಿ ಮನಸ್ಸಿನಿಂದ ಸುಮ್ಮನೆ ಗಮನಿಸೋದು. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಯಾವುದನ್ನ ನೋಡಲಿ ನಮ್ಮ ಮನಸ್ಸಿನ ಮುಖಾಂತರ ನೋಡ್ತಾ ಇದ್ವಿ, ನಮ್ಮ ಮೂಗಿನ ನೇರದಲ್ಲಿ ನೋಡ್ತಾ ಇದ್ವಿ. ನಮಗೆ ಯಾವುದೋ ಒಂದು ಧಾರ್ಮಿಕವಾಗಿದ್ದಾಗಲೋ ಅಥವಾ ಇನ್ಯಾವುದೋ ಒಂದಿದ್ದಾಗ ದೇವರು ಜನರು ಇತ್ಯಾದಿ ನಮ್ಮ ಥಾಟ್ಸು, ನಮ್ಮ ಐಡಿಯಾಗಳು, ಅವುಗಳನ್ನ ಇಟ್ಕೊಂಡೇ ನಾವು ಇನ್ನೊಬ್ಬರನ್ನ ಅಳಿತಾ ಇದ್ವಿ. ನಾವು ಅಂದ್ರೇನು, ಮತ್ತೊಬ್ಬರನ್ನ ಅಳಿತಾನೇ ಇದ್ವಿ ನಾವು. ಹಾಗಾಗಿ ಯಾರ ಟೀಚಿಂಗ್ಸು ನಮ್ಗೆ ಹಿಡಿತಿರ್ಲಿಲ್ಲ. ಈಗ ಉದಾಹರಣೆಗೆ ಭಗವದ್ಗೀತೆ ಬಗ್ಗೆ ನಮ್ಮಲ್ಲೂ ಭಗವದ್ಗೀತೆ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಭಗವದ್ಗೀತೆ ಬಗ್ಗೆ ಹೇಳಿದ್ರು ಅದು ಕೆಲವ್ರಿಗೆ ಹಿಡಿಸೋದು, ಕೆಲವ್ರಿಗೆ ಹಿಡಿಸ್ತಿರ್ಲಿಲ್ಲ. ಯಾಕೆಂತಂದ್ರೆ ಬೇಕಾದಷ್ಟು ಸಂಸ್ಥೆಗಳಲ್ಲಿ ನಾವು ಭಗವದ್ಗೀತೆಯನ್ನು ಕೇಳ್ತಾ ಇರ್ತೀವಿ. ಹಾಗೇನಾದರೂ ಭಗವದ್ಗೀತೆ ನಾವು ಕೇಳಿದ್ದೇ ಆಗಿದ್ರೆ ಇವರೆಲ್ಲ ಬೇಕಾಗ್ತಿರ್ಲಿಲ್ಲ, ಈ ಅವತಾರನೂ ಬೇಕಾಗಿರ್ಲಿಲ್ಲ. ಅದರಿಂದ ಭಗವದ್ಗೀತೆ ಓದ್ತಿದ್ವಿ ವಿನಃ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ. ಹಾಗಾಗಿ ಒಂದೊಂದ್ಸಲ ಅವರು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ರು, ಭಗವದ್ಗೀತೆನ ಏನು ಮಾಡ್ಕೊಂಡಿದ್ದೀರಿ, ಈ ಜೀವನನ ಏನು ಮಾಡ್ಕೊಂಡಿದ್ದೀರಿ, ಈ ಜೀವನನ ಏನು ಅಂತ ತಿಳ್ಕೊಂಡಿದ್ದೀರಿ,
ನೀವು ಜೀವನವನ್ನು ನೋಡ್ಕೊಂಡಿದ್ದೀರಾ? ಜೀವನವನ್ನು ಸರಿಯಾಗಿ ನೀವು ವಿಶ್ಲೇಷಣೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಜೀವನ ನೀವು ನೋಡ್ಕೊಂಡಿದ್ದೀರಾ? ಇವ್ರ ಬಗ್ಗೆ ನೋಡ್ತೀರಿ, ಇವ್ರ ಬಗ್ಗೆ ಅಳಿತೀರಿ, ಅವ್ರ ಬಗ್ಗೆ ಅಳಿತೀರಿ. ಅದರಿಂದ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಅಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳೋದ್ರಿಂದ ನಮಗೆ ಸ್ವಜ್ಞಾನ ಬರುತ್ತೆ, ಸೆಲ್ಫ್ ನಾಲೆಡ್ಜ್ ಬರುತ್ತೆ. ಆ ಸ್ವಜ್ಞಾನನೇ ಇನ್ಸೈಟ್ ಅಂತ ಭಗವಾನ್ ಬುದ್ಧರು ಕೂಡ ಗಳಿಸಿದ್ದದೇ. ಆ ಸ್ವಜ್ಞಾನ ಅನ್ನೋದು ಅವರಿಗೆ ಅವರ ಆ ಪ್ರಯತ್ನದಿಂದ ಬರುತ್ತೆ. ಆದರೆ ಇಲ್ಲಿ ಕೃಷ್ಣಮೂರ್ತಿ ಅವ್ರದ್ದು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಅವರು ಯಾವ ಪ್ರಯತ್ನನೂ ಮಾಡಿರಲ್ಲ. ಅವರು ಮಾಡಿದ್ದಂತಲ್ಲ, ಅವರ ಹಿಂದಿನ ಜನ್ಮದ ಸಂಸ್ಕಾರದಿಂದ ಬಂದಂಥ ಇದರಲ್ಲಿ ಅವರು ಖಾಲಿ ಮನಸ್ಸಿನಲ್ಲಿ ಇರೋರು, ಯಾವಾಗಲೂ ಖಾಲಿಯಾಗಿರೋರು. ಯಾರು ಏನು ಹೇಳಿದ್ರು ಏನು ಅಂತ ಸುಮ್ಮನೆ ಕೇಳಿಸ್ಕೊಳ್ಳೋದಷ್ಟೇ. ಅವ್ರ ಮುಂದೆ ಹೇಳ್ತಾ ಹೋಗ್ತಾರೆ. ಈ ನಮ್ಮ ಈ ನಿತ್ಯ ಜೀವನದಲ್ಲಿ ಈ ನೆನಪುಗಳು ಇತ್ಯಾದಿಗಳು ಎಲ್ಲ ಇರಲಿ, ಅವೆಲ್ಲ ಏನು ನಾವೇನು ಅಳ್ಸಕ್ಕಾಗಲ್ಲ, ಅದನ್ನ ಬಿಡೋಕ್ಕೂ ಆಗಲ್ಲ, ಬೇಕೇ ಬೇಕು. ಈಗ ನಾವು ಮನೆ ಬಿಟ್ಟು ಆ ಕಡೆ ಬಂದಿರ್ತೀವಿ, ಮನೆಗೆ ಹೋಗ್ಬೇಕು, ಆ ನೆನಪು ನಮಗೆ ಬೇಕೇ ಬೇಕಾಗತ್ತೆ. ಅದೇ ಥರ ನಮ್ಮ ಈ ಏನು ಜೀವಿತಕ್ಕೆ ಅಥವಾ ನಾವು ದುಡಿಲಿಕ್ಕೆ ಅಥವಾ ನಾವು ಈ ಆಹಾರ ಇತ್ಯಾದಿ ಹೊಂದ್ಕೊಂಡು ಬದುಕನ್ನು ಸಾಗಿಸ್ಲಿಕ್ಕೆ, ಆ ಮನೆಯನ್ನು ನೋಡ್ಕೊಳ್ಳೋದಕ್ಕೆ, ನಮ್ಮ ಜೊತೆಲಿರೋದನ್ನ ಸಾಕ್ಲಿಕ್ಕೆ, ಇದೆಲ್ಲದಕ್ಕೂ ಈ ಅಕಾಡೆಮಿಕ್ ಜ್ಞಾನ ಬೇಕೇ ಬೇಕು. ಆದ್ದರಿಂದ ಅಲ್ಲಿ ನಾವು ಡಿಗ್ರಿ ಆಗಲಿ ಅಥವಾ ಒಂದು ಇನ್ಯಾವುದೋ ಶಿಕ್ಷಣ ಆಗಲಿ ಅದೆಲ್ಲ ಬೇಕಾಗತ್ತೆ. ಅಲ್ಲಿ ನಾನು ಪ್ರವೇಶ ಮಾಡಲ್ಲ. ಹಾಗಾದ್ರೆ ಅವರು ಯಾರಿಗೆ ಇದನ್ನೆಲ್ಲ ಹೇಳ್ತಿದ್ರು ಅಂದ್ರೆ, ಯಾರು ನಮ್ಮಂತ ಈ ಜಿಜ್ಞಾಸುಗಳು, ಅದರಲ್ಲೂ ಜ್ಞಾನಿಗಳು ಅವ್ರ ಹತ್ರ ಬಹಳ ಬರೋರು. ಸೊ ಜಿಜ್ಞಾಸುಗಳು ಅಂದ್ರೆ ಯಾರು ಅಧ್ಯಾತ್ಮವನ್ನ ಕಂಡ್ಕೋಬೇಕು, ಅಧ್ಯಾತ್ಮದ ಹಾದಿಯಲ್ಲಿ ಹೋಗ್ಬೇಕು, ಯೋಗ ಮಾರ್ಗಕ್ಕೆ ಎಂಟರ್ ಆಗ್ಬೇಕು, ಅಂಥವ್ರಿಗೆ ಮಾತ್ರ ಕೃಷ್ಣಮೂರ್ತಿಯವ್ರದ್ದು ಬೇಕೇ ಬೇಕು. ಯಾಕೆಂದ್ರೆ ಕೃಷ್ಣಮೂರ್ತಿಯವರು ಇದರಲ್ಲಿ ಯಾವುದೇ ಥರದ ಪವಾಡ ಆಗಲಿ, ಯಾವುದೇ ಥರದ ಇದಾಗಲಿ ಅಥವಾ ಇನ್ನೇನೋ ಆಗಲಿ ಏನೂ ಇರಲ್ಲ. ಅಲ್ಲಿ ಎಲ್ಲವೂ ಸಿಂಪಲ್, ಸರಳತೆಯಿಂದ ಕೂಡಿರುತ್ತೆ. ಅದರಿಂದ ಈ ರೀತಿ ಅವರು ಕೃಷ್ಣಮೂರ್ತಿಯವರು ಒಂದ್ ಕಡೆ ಅವರು ಏನು ಮಾತನಾಡ್ತಾ ಹೋಗ್ತಾರೆ ಅದಷ್ಟು ಥಿಯಾಸಫಿ ಆಗುತ್ತೆ. ಇವತ್ತಿನ ಥಿಯಾಸಫಿ, ಇವತ್ತಿನ ಜನಾಂಗಕ್ಕೆ ಮುಟ್ಟುವಂಥ ಥಿಯಾಸಫಿ ಅಂದ್ರೆ ಅದು ಆಗ್ಲೇ ಅವತ್ತೇ ಹೇಳಿದ್ರು ಅವರು. 1986 ಫೆಬ್ರವರಿ 17ನೇ ತಾರೀಕು ಅವ್ರು ಹೋಗಿದ್ದು. ಸೊ ಅಲ್ಲಿವರೆಗೂ ಅವರು ಹೇಳ್ತಾನೆ ಬಂದ್ರು. ಆದ್ರೆ ಆವಾಗ ಜನ ಬರೀ ಕೇಳಿಸ್ಕೊಳ್ಳೋದ್ರಲ್ಲೇ ಇದ್ರು. ಯಾರು ನಮ್ಮಲ್ಲಿ ಕೆಲವರು ಈಗ ಶ್ರೀರಾಮ್ ಅವರೆಲ್ಲ ಕೇಳಿಸ್ಕೊಂಡೇ ಇದ್ರು ಅವರು. ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋಕೆ ಯಾರಿಗೂ ಸಮಯ ಸಿಗ್ಲಿಲ್ಲ ಅಥವಾ ಅದನ್ನ ಅಳವಡಿಸ್ಕೊಳ್ಳಿಲ್ಲ, ಗೊತ್ತಾಗ್ಲಿಲ್ಲ. ಹಾಗಾಗಿ ಕೃಷ್ಣಮೂರ್ತಿಯವರ ಟೀಚಿಂಗ್ಸ್ ಬಗ್ಗೆ ನಾವು ಅಷ್ಟಾಗೆ ಹೋಗ್ಲಿಲ್ಲ. ಎಲ್ಲೋ ಕೆಲವರು ಅವರನ್ನ ಟ್ರೈ ಮಾಡಿದ್ರು. ಆ ಟ್ರೈ ಮಾಡಿದ್ರು ಅದು ಎಷ್ಟರ ಮಟ್ಟಿಗೆ ಅವ್ರ ಅರ್ಥ ಆದ್ರೂ ಏನೋ ಗೊತ್ತಾಗ್ಲಿಲ್ಲ. ಹಾಗಾಗಿ ಕೃಷ್ಣಮೂರ್ತಿಯವರು ಆವಾಗ ಬೆಳಕಿಗೆ ಬರಲೇ ಇಲ್ಲ. ಆ ಕಡೆ ಅನಿಬೆಸೆಂಟ್ರು, ಲೆಡ್ಬಿಟರು ಅವರು ತೀರ್ಕೊಂಡೇ ಹೋಗ್ತಾರೆ. ಸೊ ಅವರು ತೀರ್ಕೊಂಡಾದ ಮೇಲೆ ಕೃಷ್ಣಮೂರ್ತಿಯವರು ಇದನ್ನ ಸೊಸೈಟಿನೇ ಬಿಟ್ಬಿಡ್ತಾರೆ. ನಮ್ಮ ಸೊಸೈಟಿಲಿ ಮೆಂಬರ್ ಆಗಿದ್ದವರು ಇವರು ಯಾವಾಗ ವ್ಯತಿರಿಕ್ತವಾಗಿ ಜನಗಳು ಕಾಣಕತ್ತಿದ್ರು, ಅವರು ಇದೇನು ಬೇಕಾಗಲ್ಲ, ಅದು ನೋಡಿ ಅದು ಒಂದು ಇದು ಬಂತ. ಈ ಸಂಘ ಅನ್ನೋದು ಒಂದು ಊರ್ಗೋಲಾಗುತ್ತೆ, ಅದರಿಂದ ಸಂಘವನ್ನ ಮಾಡಿಕೊಂಡು ಸಂಘದ ಮುಖಾಂತರ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತಂದೇಳಿ ಅವ್ರೇನು ಮಾಡ್ತಾರೆ, ಕಟ್ಟಿದ ಸಂಘ ಒಂದು ಊರುಗೋಲು, ಅದು ವ್ಯಕ್ತಿಯನ್ನು ಎಳು ಮಾಡುತ್ತದೆ ಇತ್ಯಾದಿ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಅವರಿಗೆ ಜ್ಞಾನೋದಯ ಆದ ಮೇಲೆ ಆ ಸ್ಟಾರಿಂದ ಏನು ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು, ಆ ಸಂಸ್ಥೆಯನ್ನು ಅವರು ವಿಸರ್ಜನೆ ಮಾಡ್ತಾರೆ. ಅವರು ವಿಸರ್ಜನೆ ಮಾಡಿ, ಅವರು ವಿಸರ್ಜನೆ ಮಾಡೋದು ಯಾತಕ್ಕೆ ಮಾಡದೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಹೇಳುವಾಗ ಅವರು ಕೆಲವು ಸತ್ಯಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಅದನ್ನ ನಾವು ನೋಡ್ತೇವೆ. ಹೀಗೆ ಬಿಡುಗಡೆ, ಅದನ್ನ ನಾವು ಬಿಡುಗಡೆ ಅಂತಂದೇಳಿ ಒಂದು ಅಧ್ಯಾಯ ಬರುತ್ತೆ. ಆ ಬಿಡುಗಡೆ ಅನ್ನೋ ಅಧ್ಯಾಯದಲ್ಲಿ ಅದನ್ನೆಲ್ಲ ತಿಳಿಸ್ತಾರೆ. ಅವರು 1929ನೇ ಇಸ್ವಿ, 29ನೇ ಇಸ್ವಿ ಅಂತಂದ್ರೆ ಅವರಿಗೆ 34 ವರ್ಷ. ಆಗಸ್ಟ್ 3 ಹಾಲೆಂಡ್ ಓಮೆನ್ನಲ್ಲಿ ಸಾವಿರಾರು ಪ್ರತಿನಿಧಿಗಳು, ಸದಸ್ಯರು ಈ ಶಕಪುರುಷನ ಹೊಸ ಪ್ರವಚನಕ್ಕೆ ಉತ್ಸಾಹ, ಕುತೂಹಲ, ಆತಂಕ, ಆಸೆಗಳ ಸಮ್ಮಿಶ್ರ ಭಾವದಿಂದ ಕಾದು ಕುಳಿತಿದ್ದಾರೆ. ಓ, ಜಗದ್ಗುರು ಮಾತನಾಡ್ತಾ ಇದ್ದಾರೆ, ಅದನ್ನು ನಾವು ಕೇಳಬೇಕು ಅಂತಂದೇಳಿ ಅನಿಬೆಸೆಂಟ್ ರಾದಿಯಾಗಿ, ಲೆಡ್ಬಿಟ್ ರಾದಿಯಾಗಿ ಎಲ್ಲರೂ ಕುತ್ಕೊಂಡು ಕೇಳಿಸ್ತಾ ಇದ್ದಾರೆ. ಆವಾಗ BBC ಅಂತ ಈ ಮಾಧ್ಯಮಗಳು ಕೂಡ ಎಲ್ಲ ಸಜ್ಜಾಗಿ, ಆಕಾಶವಾಣಿ ಇತ್ಯಾದಿಗಳೆಲ್ಲ ಸಜ್ಜಾಗಿ ಅವರ ಮುಂದೆ ಇವರು ಆ ಮಾತುಗಳನ್ನ ಆಡಬೇಕಾಗಿತ್ತು. ಆಡೋಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀಮತಿ ಅನಿಬೆಸೆಂಟ್ರು ಸೇರಿದಂತೆ ಹಲವಾರು ಗಣ್ಯರು ಆ ಶಿಬಿರದಲ್ಲಿ ಉಪಸ್ಥಿತರಿರುತ್ತಾರೆ. ಮೊದಲೇ ಸಾವಿರಾರು ಎಕರೆ ವಿಸ್ತೀರ್ಣವುಳ್ಳ ಸ್ಥಳ,
ಜಗದ್ಗುರುವಿಗೆ ಅರಮನೆ, ಅಪಾರ ಸಂಪತ್ತು, ಆತನ ಹೊಸ ವಾಣಿಯ ಪ್ರಸಾರಕ್ಕಾಗಿ ಪ್ರತ್ಯೇಕ ಆಕಾಶವಾಣಿ ನಿಲಯ ಎಲ್ಲವೂ ಸಿದ್ಧವಾಗಿತ್ತು ನೋಡಿ. ಇವರನ್ನ ಕೇಳೋದಕ್ಕೆ ಅದನ್ನೆಲ್ಲ ವ್ಯವಸ್ಥೆನೆಲ್ಲ ರೆಡಿ ಮಾಡಿದ್ರು. ಹಾಗೇನೆ ಪ್ರಸಾರಕ್ಕಾಗಿ ಎಲ್ಲವೂ ಸಿದ್ಧವಾಗಿತ್ತು. ಜಗತ್ತಿನ ಖ್ಯಾತ ಪತ್ರಿಕೆಗಳು ಆತನ ವಾಣಿಯನ್ನು ಪ್ರಸಾರ ಮಾಡಲು ಸಿದ್ಧ ಇದ್ವು. 34 ವರ್ಷದ ಕೃಷದೇಹದ ಒಳೆವ ಕಣ್ಣುಗಳ ಜಿಡ್ಡು ಕೃಷ್ಣಮೂರ್ತಿ ಹೆತ್ತ ತಾಯಿಯಂತೆ ಪ್ರೀತಿಯಿಂದ ಸಾಕಿ ಸಲಿದ ಅನಿಬಿಸೆಂಟ್ ಸಮ್ಮುಖದಲ್ಲಿ ಆರ್ಡರ್ ಆಫ್ ದಿ ಸ್ಟಾರ್ ಇನ್ ದ ಈಸ್ಟ್ ಸಂಸ್ಥೆಯನ್ನು ವಿಸರ್ಜಿಸುವ ತನ್ನ ಐತಿಹಾಸಿಕ ನಿರ್ಧಾರವನ್ನ ಘೋಷಿಸುತ್ತಾ ತನ್ನನ್ನು ತಾನು ಬಿಚ್ಚಿಕೊಳ್ಳಕ್ಕೆ ಶುರು ಮಾಡಿದ್ರು ನೋಡಿ. ಒಂದು ಸಂಸ್ಥೆಗೆ ಪ್ರೆಸಿಡೆಂಟ್ ಆಗಿ ಮಾಡಿದ್ದಂಥವ್ರು ಅದು ನನಗೆ ಬೇಡ, ಇಂಥ ಸಂಸ್ಥೆಯನ್ನು ಬೇಕಾಗಲ್ಲ ಅಂತಂದೇಳಿ ಹೇಳಿದಾಗ ಅದನ್ನ ಮಾಡಿಕೊಟ್ಟಂಥವ್ರಿಗೆ ನಿಜವಾಗ್ಲೂ ಸ್ವಲ್ಪ ನೋವಾಗುತ್ತೆ. ಸೊ ಆ ನೋವಾದ್ರೂ ಇವರೆಲ್ಲ ಯೋಗಿಗಳಾದ್ರಿಂದ ಅದನ್ನ ನೋಡ್ತಾರೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಸತ್ಯವು ದಾರಿಗಳಿಲ್ಲದ ಬಯಲು, ಅವ್ರು ಮಾತನಾಡಕ್ಕೆ ಶುರು ಮಾಡ್ತಾರೆ. ಸತ್ಯವು ದಾರಿಗಳಿಲ್ಲದ ಬಯಲು, ಯಾವ ಪೂರ್ವ ನಿಶ್ಚಿತ ದಾರಿಯಿಂದಲೂ ಸತ್ಯದ ನೆಲೆಯನ್ನು ತಲುಪಲು ಸಾಧ್ಯವಿಲ್ಲ. ಯಾವುದೇ ಧರ್ಮ ಅಥವಾ ಯಾವುದೇ ಸಿದ್ಧಾಂತ ನಿಮ್ಮನ್ನು ಅಲ್ಲಿಗೆ ಕೊಂಡೊಯ್ಯುವುದಿಲ್ಲ. ಆದರೆ ನಾವು ಬರೀ ಇದನ್ನಿಟ್ಕೊಂಡೇ ಜೀವನ ಮಾಡ್ತಾ ಇದ್ದೀವಿ, ಇದನ್ನಿಟ್ಕೊಂಡೇ ಎಲ್ಲವನ್ನೂ ಇದ್ರ ಮುಖಾಂತರನೇ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ನಾವು ಅಳವಡಿಸ್ಕೊಂಡಿದ್ವಿ ನಮ್ಮ ಜೀವನದಲ್ಲಿ, ಅದು ಆಸುವಕ್ಕಾಗಿ ಬಂದ್ಬಿಟ್ಟಿತ್ತು. ಇದು ನನ್ನ ಖಚಿತ ಅಭಿಪ್ರಾಯ ಮತ್ತು ಇದಕ್ಕೆ ನಾನು ಸಂಪೂರ್ಣ ಬದ್ಧನಾಗಿದ್ದೇನೆ. ಇದನ್ನು ಯಾವಾಗ ಹೇಳಿದ್ರು ನಾನು ಇದನ್ನೇ ಹೇಳ್ತೇನೆ. ಅಪಾರವೂ ಅನಿರ್ಬಂಧಿತವೂ ದ್ವಂದ್ವಾತೀತವೂ ಆಗಿರುವ ಸತ್ಯದ ನೆಲೆ ತಲುಪಲಿಕ್ಕಾಗಿ, ಸತ್ಯದ ನೆಲೆ ಒಂದೊಂದು ಕಡೆ ಹೇಳ್ತಾರೆ ಅವರು, ಸತ್ಯ ಅನ್ನೋದಕ್ಕೆ ದೇವರು ಅಂತಲೂ ಹೇಳ್ತಾರೆ. ಸತ್ಯವನ್ನ ಕಾಣೋದು ಅಂದ್ರೆ ದೇವರನ್ನ ಕಾಣೋದು ಅಂತ. ಸೊ ಹಾಗೆ ಅವರು ಸತ್ಯವನ್ನ ಕಾಣೋದಕ್ಕೆ ನೆಲೆಯನ್ನು ತಲುಪಲು ಸಾಧ್ಯವಿಲ್ಲ. ಹೀಗಾಗಿ ಇದು ಬದ್ಧನಾಗಿದ್ದೇನೆ. ದ್ವಂದ್ವಾತೀತವಾಗಿರುವ ಸತ್ಯದ ನೆಲೆಯನ್ನು ತಲುಪಲಿಕ್ಕಾಗಿ ಸದ್ಧರ್ಮ ಸಿದ್ಧಾಂತಗಳ ನಿಶ್ಚಿತ ದಾರಿಯೊಂದನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಮಾತ್ರವಲ್ಲ, ಆ ದಾರಿಯಲ್ಲಿ ನಡೆಯುವಂಥ ಜನರನ್ನ ಕಡ್ಡಾಯನೂ ಮಾಡಬಾರ್ದು ನಾವು. ನೋಡಿ, ಇದೇ ಹೇಳೋದು. ನಾವು ಸುಮಾರು ಈ ಥರದ ಮಾಡ್ತಾ ಇದ್ದೀವಿ. ನಾವು ಯಾವ ದಾರಿ ಸರಿ ಅನ್ನೋದನ್ನು ನಾವೇ ಸರಿಯಾಗಿ ಕಂಡ್ಕೊಳ್ಳೋದೇನೆ ನಾವು ಬೇರೆಯವರಿಗೆ ಅಂಥ ದಾರಿಯನ್ನು ತೋರಿಸ್ತಾ ಇದ್ದೇವೆ. ಈ ನಂಬಿಕೆ ಅನ್ನೋದು ಸಂಪೂರ್ಣವಾಗಿ ವ್ಯಕ್ತಿಗತವಾದ್ದು. ಅದನ್ನು ನೀವು ಸಂಘಟಿಸಲಾರಿರಿ, ಬಹಳ ಇಂಪಾರ್ಟೆಂಟ್ ಇದು. ಆದರೆ ಇದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ವಿ ಇದುವರೆಗೆ. ನಂಬಿಕೆ ಎಂಬುದು ಸಂಪೂರ್ಣವಾಗಿ ವ್ಯಕ್ತಿಗತವಾದದ್ದು. ಎಲ್ರಿಗೂ ನಂಬಿಕೆಯಿಂದ ಏರಬಾರ್ದು, ಏರಂಗಿಲ್ಲ. ಅದನ್ನು ನಮ್ಮ ಅನಿಬೆಸೆಂಟ್ ಎಷ್ಟೋ ಕಡೆ ಹೇಳ್ತಾರೆ. ನಮ್ಮ ಈ ಫ್ರೀಡಮ್ ಆಫ್ ಥಾಟ್ ಅನ್ನೋ ಇದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದನ್ನು ನೀವು ಸಂಘಟಿಸಲಾರರಿ, ಸಂಘಟಿಸಕೂಡದು ಕೂಡ. ಅಕಸ್ಮಾತ್ ಸಂಘಟಿಸಿದ್ರೆ ಏನಾಗುತ್ತೆ? ಸತ್ಯ ಸಾಯುತ್ತದೆ. ಹಂಗಾಗಿನೇ ನಮ್ಗೆ ಇವತ್ತೂ ಕೂಡ ನಾವು ಆ ದೇವರನ್ನ ಕಂಡ್ಕೊಳ್ಳಕ್ ಆಗಿಲ್ಲ. ಕಾರಣ ಏನಂದ್ರೆ, ದೇವರಿಗೆ ನಾವು ಅವರಿಗೆ ಕಿರೀಟಗಳನ್ನ, ಅವರಿಗೆ ಕೈಗೆ ಕಾಲಿಗೆ ಏನೇನೋ ಆಭರಣಗಳನ್ನ, ಉಡುಪುಗಳನ್ನ ಅವ್ರು ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಟ್ಟು ದೇವರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡು ಅಲ್ಲಿ ಕುಂಡ್ರಿಸ್ಕೊಂಡಿದೀವಿ. ಸೊ ದೇವರನ್ನ ದೇವ್ರಿಗೆ ಏನ್ ಗತಿ ತಂದಿದ್ದೀವಿ ಅಂದ್ರೆ, ನಮ್ಮ ಮಟ್ಟಕ್ಕೆ ತಂದಿಟ್ಕೊಂಡು ಅವರು ನಮ್ಮ ಮನುಷ್ಯರ ಪೈಕಿ ಇವರು ಒಬ್ರು ಏನೋ ಅನ್ನೋ ತರ, ಇವ್ರನ್ನ ಕೇಳ್ರಿ ಏನ್ ಬೇಕಾದ್ರೂ ಹೇಳ್ತಾರೆ, ಇವ್ರಿಗೆಲ್ಲ ಗೊತ್ತೈತಿ ಅನ್ನೋ ತರ ಅವರನ್ನ ನಾವು ತಂದ್ಬಿಟ್ಟಿದ್ದೇವೆ. ಆ ರೀತಿ ನಾವು ಆಗ್ಬಿಟ್ಟಿದ್ದೇವೆ. ಒಂದು ಪಂಥವೋ ಸಿದ್ಧಾಂತವೋ ಆಗಿ ಅರಳುಗಟ್ಟಿ ಇನ್ನೊಬ್ಬರ ಮೇಲೆ ಹೇರಲ್ಪಡುವ ಆ ಒಂದು ಜಡಸಂಗತಿಯಾಗಿ ಬಿಡುತ್ತದೆ. ಆದರೆ ದುರದೃಷ್ಟವಶಾತ್ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಇನ್ನೊಬ್ಬನನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಲು ಇದನ್ನೇ ಪ್ರಯತ್ನಿಸುತ್ತಿರುತ್ತಾರೆ. ಇವತ್ತು ಕೂಡ ನಡೀತಿರೋದು ಇದೇನೆ. ಅಧಿಕಾರಶಾಹಿ, ಪ್ರಭುತ್ವ ಇತ್ಯಾದಿ ಇವುಗಳೆಲ್ಲ, ನೀವು ಧರ್ಮ ತಗೊಳ್ಳಿ, ಇದನ್ನು ತಗೊಳ್ಳಿ, ಜಾತಿ ತಗೊಳ್ಳಿ, ಏನೇ ತಗೊಳ್ಳಿ, ಅಲ್ಲೆಲ್ಲ ನಮಗೆ ನಾವು ಒಂಥರ ಸ್ವಾಯತ್ತತೆಯನ್ನು ಬೆಳೆಸ್ಕೊಂಡು ಬೇರೆಯವ್ರನ್ನ ನಮ್ಮ ಅಧೀನಕ್ಕೆ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಮಾನಸಿಕವಾಗಿ ದುರ್ಬಲರಾದವರಿಗೆ ತಕ್ಷಣದ ತೃಪ್ತಿಯನ್ನು ಅದು ಕೊಟ್ಟರು ಅದೊಂದು ಆಟಿಕೆಯಾಗಿಕೊಂಡಿತು. ಸೊ ಹಾಗಾಗಿ ಅದಕ್ಕೆ ಅವರಂಗೆ ಮುಂದುವರೆದು ಹೇಳ್ತಾ ಹೋಗ್ತಾರೆ. ನೀವು ಯಾವುದಾದ್ರೂ ಒಂದು ಸಂಘಟಿತ ವ್ಯವಸ್ಥೆಗೆ ಅಂಟಿಕೊಂಡರೆ ಅಥವಾ ಯಾವ ಗುರುವನ್ನಾದರೂ ಅನುಸರಿಸಿದರೆ ಸತ್ಯದ ಅನ್ವೇಷಣೆಯನ್ನ ಕೈ ಬಿಟ್ಟಂತೆ. ಸತ್ಯನೂ ಸಿಗಲ್ಲ ನಿಮಗೆ, ದೇವರು ಸಿಗಲ್ಲ ಅನ್ನೋ ಥರ. ಸೊ ಸತ್ಯ ನಿಮ್ಮ ಕಣ್ಣು ತಪ್ಪುತ್ತದೆ. ಹೊರಗಿನ ಯಾವೊಬ್ಬನೂ ನಿಮ್ಮನ್ನು ಸ್ವತಂತ್ರಗೊಳಿಸಲ್ಲ. ಯಾವ ಸಂಘಟನೆಯು ಮನುಷ್ಯನನ್ನು ಆಧ್ಯಾತ್ಮ ಪಥದಲ್ಲಿ ಮುನ್ನಡೆಸಲು ಆ ಉದ್ದೇಶಕ್ಕಾಗಿ ಸಂಘ ಕಟ್ಟಿದರೆ ಅದೊಂದು ಊರುಗೋಲಾಗಿ ಬಿಡುತ್ತದೆ, ದೌರ್ಬಲ್ಯವಾಗಿ ಬಿಡುತ್ತದೆ, ಬಂಧನವಾಗಿ ಪರಿಣಮಿಸುತ್ತದೆ ಮತ್ತು ಅನಿವಾರ್ಯವಾಗಿ ವ್ಯಕ್ತಿತ್ವವನ್ನು ವಿಕೃತಗೊಳಿಸಿ ನೀವು ಅರಿಯುತ್ತಾ ಅನನ್ಯರಾಗುವುದನ್ನು ಅಡ್ಡಿಪಡಿಸುತ್ತದೆ. ಆದ್ದರಿಂದ ನಿಜಕ್ಕೂ ನೀವು ಸತ್ಯಕ್ಕೆ ಸಮ್ಮುಖರಾಗ ಬಯಸುವುದಾದರೆ
ಎಲ್ಲ ಬಗೆಯ ಭಯ ಬಹಳ ಇಂಪಾರ್ಟೆಂಟ್. ಅವರ ಟೀಚಿಂಗ್ಸ್ ಅಲ್ಲಿ ಬಹಳ ಮುಖ್ಯವಾದದ್ದು. ಎಲ್ಲ ಬಗೆಯ ಭಯ. ಎಂತೆಂಥ ಭಯಗಳು? ಧರ್ಮದ ಭಯ, ಮೋಕ್ಷದ ಭಯ, ಆಧ್ಯಾತ್ಮದ ಭಯ, ಅಭದ್ರತೆಯ ಭಯ, ಪ್ರೇಮದ ಭಯ, ಬದುಕಿನ ಭಯ, ಸಾವಿನ ಭಯ. ಹೀಗೆ ಇಂಥ ಮುಂತಾದವುಗಳಿಂದ ಬಿಡುಗಡೆಯನ್ನು ಹೊಂದಬೇಕು. ಭಯದಿಂದ ಬಿಡುಗಡೆ ಹೊಂದಿದ್ರೆ ಮಾತ್ರ ನಿಮಗೆ ಧೈರ್ಯ ಇರುತ್ತೆ, ನಿಜವಾಗ್ಲೂ ಸತ್ಯವನ್ನು ಕಂಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಯಾವುದನ್ನೋ ನೋಡ್ಬಿಟ್ಟು ಅದನ್ನೇ ಸತ್ಯ ಅಂತ ತಿಳ್ಕೊಳ್ತೀವಿ, ಒಂಥರ ಭ್ರಮಣೆಗೆ ಒಳಗಾಗ್ತೀವಿ. ಅದರಿಂದ ಈ ಭಯ ಅನ್ನೋದನ್ನ ಸಂಪೂರ್ಣವಾಗಿ ಆ ಭಯದಿಂದ ಬಿಡುಗಡೆ ಆಗಬೇಕು. ಅದು ಮಾತ್ರ ನಿಮಗೆ ಸ್ವಯಂ ದರ್ಶನದ ಆನಂದವನ್ನು ನೀಡಬಲ್ಲದು. ಆದ್ದರಿಂದ ನಾನು ಆರ್ಡರ್ ಆಫ್ ದಿ ಸ್ಟಾರ್ನ ಮುಖ್ಯಸ್ಥನಾಗಿ ಈ ಸಂಘಟನೆಯನ್ನ ವಿಸರ್ಜಿಸುತ್ತಿದ್ದೇನೆ. ಇದನ್ನ ವಿಸರ್ಜನೆ ಮಾಡ್ತಾ ಇದ್ದೇನೆ. ಈ ಭೂಮಿಯಲ್ಲಿ ನನಗೆ ಯಾರು ಹಿಂಬಾಲಕರಿಲ್ಲ, ಶಿಷ್ಯರಿಲ್ಲ. ಹಾಗೆಯೇ ಆಧ್ಯಾತ್ಮ ಪ್ರಪಂಚದಲ್ಲೂ ಯಾರು ಧರ್ಮ ಪ್ರಸಾರಕರಿಲ್ಲ. ಸೊ ನಾನು ಹೇಳಿದ್ದನ್ನ ಇನ್ನೊಬ್ಬರು ಪ್ರಸಾರ ಮಾಡಬೇಕು ಅಂತೇನಿಲ್ಲ, ಯಾರು ಮಾಡೋ ಅವಶ್ಯಕತೆ ಇಲ್ಲ. ನಾನು ಒಬ್ಬಂಟಿ. ವೈಭವದ ಬದುಕು ನನಗೆ ಆಕರ್ಷಣೆ ಮಾಡ್ತಾ ಇಲ್ಲ. ಸಾವಿರಾರು ಮಂದಿ ಶಿಷ್ಯರಿರುವ ಇಂಥ ಬೃಹತ್ ಸಂಸ್ಥೆಯ ವಿಸರ್ಜನೆಯಿಂದ ಯಾವ ಹಿಂಬಾಲಕರು ಇಲ್ಲದೆ, ಶಿಷ್ಯರಿಲ್ಲದೆ ನಾನು ಅನಾಮಧೇಯನಾಗಿ ಅನಾಥಲಾಗಲಾನೆ ಎಂದು ಹಲವರು ನನ್ನನ್ನು ಪ್ರಶ್ನಿಸುತ್ತಾರೆ. ಏನಪ್ಪಾ ಏನು ಮಾಡ್ತೀವಿ, ಹಿಂಗೆಲ್ಲ ನೀನು ಬಿಟ್ಬಿಟ್ರೆ ನೀನು ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀಯಾ ಅಂತಂದೇಳಿ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹರಿಯುವ ತೀವ್ರ ಅಂಬಲವಿಲ್ಲದೆ ತಮ್ಮ ತಮ್ಮ ಪೂರ್ವಾಗ್ರಹದಲ್ಲೇ ಮುಳುಗಿರುವ ಅಸಂಖ್ಯ ಹಿಂಬಾಲಕರಿದ್ದರೆಷ್ಟು ಬಿಟ್ಟರೆಷ್ಟು. ನೋಡಿ, ಹರಿಯುವ ತೀವ್ರ ಅಂಬಲ ಇರಬೇಕು. ತಮ್ಮ ತಮ್ಮ ಪೂರ್ವಾಗ್ರಹದಲ್ಲೇ ಮುಳುಗಿರುವ ಅಸಂಖ್ಯಾತ ಹಿಂಬಾಲಕರಿದ್ದರೆಷ್ಟು ಬಿಟ್ಟರೆಷ್ಟು. ಲಕ್ಷ್ಯವಿಟ್ಟು ಕೇಳಿದ್ದನ್ನು ಸರಿಯಾಗಿ ಗ್ರಹಿಸಿ ಬಾಳುವ, ಸತ್ಯಕ್ಕೆ ಸಮ್ಮುಖರಾಗಿ ಇರುವಂತಹ ಸಾಹಸ ತೋರುವ ಕೇವಲ 5 ಜನ ಒಡನಾಡಿಗಳಿದ್ದರೆ ಸಾಕು. ನೋಡಿ, ಇದು ನಿಜವಾದ ಟೀಚಿಂಗ್ಸ್ ಅಂದ್ರೆ ಇದು. ಅದ್ ಬಿಟ್ಬಿಟ್ಟು ನಾವು ಏನೇನೋ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಇದುವರೆಗೆ. ಯಾಕೆಂದ್ರೆ ನನ್ನನ್ನು ತಿಳಿದುಕೊಳ್ಳಲು ಬಯಸುವವರು ನನ್ನಂತೆ ಮುಕ್ತರಾಗಬೇಕೆಂಬುದು ನನ್ನ ಇಚ್ಛೆ. ಯಾರನ್ನು ಕಂಡೀಷನ್ಸ್ ಅವರೇ ಹಾಕಬಾರ್ದು, ಯಾರ ಕಂಡೀಷನ್ಗೂ ಒಳಗಾಗಬಾರ್ದು, ಯಾವುದೇ ಕಂಡೀಷನ್ ಇಂದ ಏನನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈವನ್ ಮಾತಿನಲ್ಲಾಗ್ಲಿ, ನಾವು ಆಲೋಚನೆಗಳನ್ನಾಗ್ಲಿ, ಚಟುವಟಿಕೆಗಳಲ್ಲಾಗ್ಲಿ ಎಲ್ಲೂ ಕಂಡೀಷನ್ ಅನ್ನೋದು ಇರಬಾರ್ದು. ನೀವು ಪ್ರಭು ಶಕ್ತಿಗೆ ದಾಸ್ಯಕ್ಕೆ ಒಗ್ಗಿದ್ದೀರಿ. ನಿಮ್ಮನ್ನ ಅಧ್ಯಾತ್ಮದ ಕಡೆಗೆ ಕೊಂಡೊಯ್ಯುವುದು ಅಂತ ತಿಳ್ಕೊಂಡಿದ್ದೀರಿ. ಇನ್ನೊಬ್ಬ ತನ್ನ ಅಲೌಕಿಕ ಶಕ್ತಿಯಿಂದ ಪವಾಡದ ಮೂಲಕ ನಿಮ್ಮನ್ನ ಆನಂದದ ಶಾಶ್ವತ ನೆಲೆಗೆ ತಲುಪಿಸುತ್ತಾನೆ ಅಂತ ಭ್ರಮಿಸಿದ್ದೀರಿ. ಇವ್ಯಾವೂ ಆಗೋದಿಲ್ಲ. ಇದರೆಲ್ಲ ಏನು ಪ್ರಯೋಜನ ಇಲ್ಲ. ಇಲ್ಲದ ಪ್ರಭುತ್ವವನ್ನು ನೀವೇ ಸೃಷ್ಟಿಸಿಕೊಂಡು ಅದರ ಸುತ್ತ ಒಂದು ಸಂಘಟನೆಯನ್ನು ಕಟ್ಟುವುದು ನಿಮಗೆ ಅನಿವಾರ್ಯವಾಗಿ ಬಿಟ್ಟಿದೆ ಅಲ್ಲವೇ ಅಂತ ಕೇಳ್ತಾರೆ. ಅಂದ್ರೆ ಅವರ ಟೀಚಿಂಗ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಅದು ಬಹಳ ಸುಲಭ. ಆದ್ರೂ ಅದ್ಯಾತಕ್ಕೆ ನಾವು ಅವರ ಟೀಚಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. 3 ವರ್ಷಗಳಿಂದ ಅವರು ಹಿಂಗೆ ಮುಂದೆ ಮಾತನಾಡ್ತಾ ಇನ್ನೊಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. 3 ವರ್ಷಗಳಿಂದ ನನ್ನ ಮಾತುಗಳನ್ನ ಕೇಳುತ್ತಾ ಬಂದಿದ್ದೀರಿ ಅಟ್ಟೇನೆ. ಆದರೆ ಅಪವಾದವೆಂಬುವಂತೆ ಕೆಲವರನ್ನು ಬಿಟ್ಟರೆ ನಿಮ್ಮಲ್ಲಿ ಯಾರೂ ಬದಲಾವಣೆಯಾದದ್ದು ಕಾಣುವುದಿಲ್ಲ. ಯಾರು ಕೂಡ ಬದಲಾವಣೆಯನ್ನ ಆಗಿರೋದು ನಮಗೆ ಕಾಣ್ತಾ ಇಲ್ಲ. ಕಳೆದ ಅನೇಕ ವರ್ಷಗಳಿಂದ ನಾನು ವಿಶ್ವಗುರು ಆಗಲಿದ್ದೇನೆಂದು ನಂಬಿ ನನಗಾಗಿ ಸಿದ್ಧತೆ ನಡೆಸಿದ್ದೀರಿ. ನಾನು ವಿಶ್ವಗುರುವೆಂದು ನೀವು ನಿಜಕ್ಕೂ ನಂಬುತ್ತೀರೋ ಬಿಡುತ್ತೀರೋ ಎಂಬುದು ಅದೇನಂತ ಮುಖ್ಯವಲ್ಲ. ಆದರೆ ನೀವು ಹೋಗುತ್ತಿರುವ ಹಾದಿಯನ್ನ ಒಂದು ಸಲ ನೀವೇ ನೋಡಿಕೊಳ್ಳಿ. ನಾವು ಯಾವ ದಾರಿ ಇಟ್ಕೊಂಡಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಒಮ್ಮೆ ನೀವು ನೋಡ್ಕೊಳ್ಳಿ. ಅಲ್ಲಿ ಎಷ್ಟೊಂದು ಬವಣೆ ಇದೆ, ಏನೆಲ್ಲ ತೊಡಕುಗಳಿದೆ, ಎಷ್ಟೆಲ್ಲ ಕ್ಷುದ್ರತೆಗಳಿದೆ. ನಿಮ್ಮ ಪೂರ್ವಾಗ್ರಹಗಳು, ನಿಮ್ಮ ಭಯಗಳು, ನೀವೇ ಒಪ್ಪಿಕೊಂಡಂತ ಪ್ರಭುಶಕ್ತಿಗಳು, ದಬ್ಬಾಳಿಕೆಗಳು, ಹೊಸ ಚರ್ಚೆಗಳು, ಇವೆಲ್ಲವೂ ನಿಮ್ಮ ಅರಿವಿಗೆ ಅಡ್ಡಿಪಡಿಸುವಂತಾವು. ಸೊ ಇವೆಲ್ಲ ಇದ್ರೆ ಅಡ್ಡಿಪಡಿಸ್ತದೆ, ನಿಮ್ಗೆ ಅರಿವು ಉಂಟಾಗೋಲ್ಲ. ಅರಿವು ಉಂಟಾಗದಿದ್ರೆ ಇದನ್ನೆಲ್ಲ ಸುಮ್ಮನೆ ನೀವು ಕೇಳಿಸ್ಕೊಂಡು ಬಿಡಬೇಕಾಗತ್ತೆ. ಅದರಿಂದ ಅದಕ್ಕೆ ಹೇಳೋದು, ಇದೆಲ್ಲ ತುಂಬಿಕೊಂಡಿದ್ದಾಗ ನಮ್ಗೆ ಅರಿವು ಉಂಟಾಗೋದಿಲ್ಲ. ಆದ್ದರಿಂದ ಅವನ್ನೆಲ್ಲ ಖಾಲಿ ಮಾಡಬೇಕು. ಅಂದ್ರೆ ಮನಸ್ಸಿನಲ್ಲಿ ಆಲೋಚನಾ ರೂಪವಾಗಿ ಇವೆಲ್ಲ ಬರ್ತಿರ್ತವೆ. ಅವನ್ನೆಲ್ಲ ನಾವು ಖಾಲಿ ಮಾಡ್ಕೊಂಡ್ರೆ ಮಾತ್ರ ನಮಗೆ ಏನ್ ಸಿಗ್ಬೇಕು, ಯಾವಾಗ ಸಿಗ್ಬೇಕು, ಎಷ್ಟು ಸಿಗಬೇಕು ಅನ್ನೋದು ಸಿಗ್ತಾ ಹೋಗ್ತದೆ. ಯಾಕೆಂದ್ರೆ ಅರಿವು ಅನ್ನೋದು ಪ್ರಶಸ್ತಿ. ನಿಜವಾದ ಅರಿವೇನೆ ನಮಗೆ ಜ್ಞಾನೋದಯ.
ನಿಮಗೆ ಅರಿವು ಉಂಟಾದ್ರೆ, ಈಗ ನಾನು ಏನೋ ನನ್ನ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಕೊಂಡು ಅದು ನಿಮ್ಮ ಅರಿವಿಗೆ ಬಂದರೆ ಅದು ಆ ಕ್ಷಣದ ಕೊನೆ ಪಕ್ಷ ಜ್ಞಾನೋದಯ. ಹೀಗೆ ಜ್ಞಾನೋದಯ ಅನ್ನೋದು ಒಟ್ಟಾರೆ ಬರುವಂಥದ್ದಲ್ಲ. ಆವಾಗವಾಗ ಯಾವ್ಯಾವ ಕ್ಷಣದಲ್ಲಿ ಏನೇನು ಬರಬೇಕೋ ಅದು ಬರ್ತಾ ಹೋಗ್ತದೆ. ಅದು ನಿಮ್ಮನ್ನು ದಾರಿ ದೀಪವಾಗಿ ನಡೆಸ್ತಾ ಹೋಗ್ತದೆ. ಹಾಗಾಗಿ ನಿಮ್ಮನ್ನು ಬದಲಾಯಿಸುವ ಬದಲು ಹೆಚ್ಚು ಹೆಚ್ಚು ತೊಡಕಿನಲ್ಲಿ ಸಿಗಿಸ್ತದೆ. ಯಾಕೆಂದರೆ ಅರಿವು ಅಂಥ ಪ್ರಶಸ್ತವಾದುದು. ಈಗಿರುವ ಕೆಳನೆಲೆಯಿಂದಲೇ ನಿಮ್ಮ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ. ಈಗ ನಾವು ಕೆಳಮನಸ್ಸು ಅಂತ ಹೇಳ್ತಿರ್ತೀವಿ. ಈ ಸ್ಥೂಲ ದೇಹ, ಕೆಳಮನಸ್ಸು, ಅಲ್ಲಿವರೆಗೆ ಈ ಕಾಮದೇಹ, ಈ ಮೂರಲ್ಲೇ ಸಿಗಾಕೊಂಡು ಇಲ್ಲೇ ಒದ್ದಾಡ್ತಿದ್ದೀವಿ ಅಂತಂದೇಳಿ ಥಿಯಾಸಫಿ ವಾಂಗ್ಮಯದಲ್ಲಿ ಅನೇಕ ಬಾರಿ ಹೇಳ್ತಾ ಇರ್ತೀವಿ. ಬಟ್ ಕಂಡ್ಕೊಂಡಿಲ್ಲ ನಾವು. ಅದಕ್ಕಾಗಿ ನಿಮಗೆ ಇಷ್ಟವಾದ ದೇವರನ್ನು ಬಯಸುತ್ತಿದ್ದೀರಿ. ಹೆಚ್ಚೆಂದರೆ ಹಳೆ ಉಪಾಸನಾ ಪದ್ಧತಿ ಬದಲು ಹೊಸ ಉಪಾಸನಾ ಪದ್ಧತಿಗೆ, ಅಥವಾ ಹಳೆ ಧರ್ಮದ ಬದಲು ಹೊಸ ಧರ್ಮಕ್ಕೆ ಗಂಟು ಬೀಳುತ್ತೀರಿ. ನಿಮ್ಮ ಆಂತರಂಗಿಕ ಆಧ್ಯಾತ್ಮ ಪಯಣಕ್ಕೆ ಇನ್ನೊಬ್ಬನನ್ನ ಅವಲಂಬಿಸಿದ್ದೀರಿ. ನಿಮ್ಮ ಒಳಬೆಳಗಿಗೆ ಒಳ ಬೆಳಗು, ಒಳನೋಟ, ಅಂತರ್ದೃಷ್ಟಿ, ಸ್ವಯಂ ಅರಿವಿಗೆ ಇನ್ನೊಬ್ಬರಿಗಾಗಿ ಕಾಯ್ತಾ ಇದ್ದೀರಿ. ಇವುಗಳನ್ನೆಲ್ಲ ಬದಿಗಿಟ್ಟು ಅರಿವಿನ ಸಾಕ್ಷಾತ್ಕಾರಕ್ಕಾಗಿ, ಸ್ವಸ್ವರೂಪ ದರ್ಶನಕ್ಕಾಗಿ, ಸ್ವಸ್ವರೂಪ ದರ್ಶನ, ಅಂತರಂಗದ ಶುದ್ಧತೆಗಾಗಿ ನಿಮ್ಮ ಒಳಬಗೆಯನ್ನ ನೀವೇ ನೋಡಿಕೊಳ್ಳಲು ಸಾಧ್ಯವಿಲ್ಲವೇ? ಯಾಕಾಗಲ್ಲ? ಯಾಕೆ ಇದನ್ನು ನೀವು ಟ್ರೈ ಮಾಡ್ತಿಲ್ಲ, ಪ್ರಯತ್ನ ಪಡ್ತಾ ಇಲ್ಲ? ಇನ್ನೊಬ್ಬ ನಿಮಗಾಗಿ ಮಾಡಲಾರ. ಇದನ್ನು ಯಾರೂ ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾರಿ ಹೇಳ್ತಾ ಇದ್ದೀನಿ. ನಾನು ಇದನ್ನು ಪದೇ ಪದೇ ಇನ್ಮೇಲೆ ಹೇಳ್ತಾ ಹೋಗ್ತೇನೆ. ಆದರೂ ನಿಮ್ಮಲ್ಲಿ ಹೆಚ್ಚಿನವರು ಅದಕ್ಕೆ ಸಿದ್ಧರಿಲ್ಲ. ಮಾತ್ರವಲ್ಲ, ಕೇಳಲು ತಯಾರಿಲ್ಲ. ಅದನ್ನೇ ಹೇಳಿದ್ದು. ನಮ್ಮಲ್ಲಿ ಥಿಯಾಸಫಿ ವಾಂಗ್ಮಯದಲ್ಲಿ ಆವತ್ತಿನ ದಿನ ಇದ್ದಂಥ ಜನಗಳು ಇದೇನು ಇವರೆಲ್ಲ ಉಲ್ಟಾ ಹೇಳ್ತಾ ಇದ್ದಾರೆ, ಉಲ್ಟಾ ಕಾಣುತ್ತೆ ಅಂತಂದೇಳಿ ಆವಾಗ ಎಲ್ಲ ಬಹಳಷ್ಟು ಜನ ತಿರುಗಿ ಬಿದ್ದರು. ಮತ್ತೊಮ್ಮೆ ನಾನು ಘೋಷಿಸುತ್ತಿದ್ದೇನೆ, ನನ್ನ ಉದ್ದೇಶ ಮನುಷ್ಯನನ್ನ ಎಲ್ಲ ಪೂರ್ವಾಗ್ರಹಗಳಿಂದಲೂ ಮುಕ್ತಗೊಳಿಸುವುದು. ಏಕೆಂದರೆ ಎಂದು ಮಲಿನಗೊಳ್ಳದ ಜೀವ ಸ್ವರೂಪ ದರ್ಶನ ಮತ್ತು ಬುದ್ಧಿ ಹೃದಯಗಳ ಸಮರಸವೇ ನೈಜ ಆಧ್ಯಾತ್ಮಿಕತೆ. ಅದೇ ಪೂರ್ಣತ್ವ, ಕೇವಲ ಸತ್ಯ, ಅಂದರೆ ಅಬ್ಸಲ್ಯೂಟ್ ಟ್ರೂತ್, ಕೇವಲ ಸತ್ಯ. ಮತ್ತು ಅದು ದೈನಂದಿನ ಬದುಕಿನಲ್ಲಿ ಸನ್ನಿಹಿತವಾಗಿದೆ. ಹಾಗಾಗಿ ನಾನು ಮನುಷ್ಯ ಸಂಪೂರ್ಣವಾಗಿ ಮುಕ್ತಗೊಳಿಸಿ, ಯಾವ ಲಂಗು ಲಗಾಮು ಇಲ್ಲದೆ, ಯಾವ ಹೊರೆಯೂ ಇಲ್ಲದೆ, ಆನಂದ ಉತ್ಸಾಹಗಳಿಂದ ಅಕ್ಕಿಯಂತೆ ಆಕಾಶದಲ್ಲಿ ಲಘುವಾಗಿ ಹಾರುವುದನ್ನು ನಾನು ಬಯಸುತ್ತೇನೆ. ಎಲ್ಲ ತೊಡಕುಗಳನ್ನು ಕಳಚಿಕೊಂಡು ಸ್ವತಂತ್ರವಾಗಿ ವ್ಯವಹರಿಸಲು ಯಾವ ಸಂಘಟನೆಯ ಅಗತ್ಯವೂ ಇಲ್ಲ. ಇದು ವೈಯಕ್ತಿಕ. ಪ್ರತಿಯೊಬ್ಬರು ಬಿಡುಗಡೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಎಲ್ಲರೂ ಅವರವರೇ ಬಿಡುಗಡೆ ಆದರೆ ಆವಾಗ ಈ ಸಂಘಟನೆ ಏನು ಬೇಕಾಗಲ್ಲ. ಆದ್ದರಿಂದ ಅವರು ಇಂಡಿವಿಜುವಲ್ ಅರಿವು, ತಾವು ವೈಯಕ್ತಿಕವಾಗಿ ಅರಿವನ್ನು ಗಳಿಸ್ಕೊಳ್ಳೋದನ್ನ ಅವರು ನಮಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಈ ಸತ್ಯದ ಬಗ್ಗೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ. ಸತ್ಯ ದೂರವೂ ಇಲ್ಲ, ಹತ್ತಿರವೂ ಇಲ್ಲ. ಸತ್ಯ ಅನ್ನೋದು ದೂರವೂ ಇಲ್ಲ, ಹತ್ತಿರವೂ ಇಲ್ಲ, ನಿಮ್ಮೊಳಗೆ ಅಡಕವಾಗಿರುವಂತಹದ್ದು. ಅದಕ್ಕೆ ಎಷ್ಟೋ ಜನ ದೇಹವೇ ದೇವಿಲ್ಲ, ನನ್ನ ಆತ್ಮವೇ ದೇವರು ಅಂತಂದೇಳಿ ಕೆಲವರು ಹೇಳೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಹಾಗೆ ಸತ್ಯವನ್ನೇ ದೇವರನ್ನೇ ಅಂತ ಮುಂದೆ ಇನ್ನೊಂದ್ಸಲ ಹೇಳ್ತಾರೋ. ಹೀಗೆ ನಿಮ್ಮೊಳಗೆ ಅಡಕವಾಗಿರುವಂತಹದ್ದು, ಚಿರಂತನವಾಗಿರುವಂತಹದ್ದು, ಆನಂದದ ಸಾಮ್ರಾಜ್ಯದ ಬೀಗದ ಕೈ ನಿಮ್ಮೊಳಗೆ ಶಾಶ್ವತವಾಗಿದೆ. ಕೀ ನೀವು ಇಟ್ಕೊಂಡಿದ್ದೀರಿ, ಆದರೆ ನೀವು ಕತ್ಲೆಯಲ್ಲಿದ್ದೀರಿ. ಬೆಳಕಿಗೆ ಹೋಗಿ ಹುಡುಕನ ಅಂತ ಕೀ ಇಲ್ಲದೆ ಇರೋ ಜಾಗದಲ್ಲಿ ಹುಡುಕ್ತಾ ಇದ್ದೀರಿ ಅನ್ನೋ ಮಾತನ್ನು ನಾವು ಮಾರ್ಗ ಜ್ಯೋತಿ ಅನ್ನೋದ್ರಲ್ಲಿ ನೋಡ್ತಾ ಇದ್ವಿ. ಹಾಗಾಗಿದೆ ನಮ್ಮ ಕಥೆ. ಕೆಲವು ಮಂದಿ ಸತ್ಯ ಆನಂದಗಳ ರಹಸ್ಯ ತಿಳಿದಿದ್ದಾರೆ, ಅಧಿಕಾರ ಹೊಂದಿದ್ದಾರೆ ಎಂಬ ಕಲ್ಪನೆ ಸರಿಯಲ್ಲ. ಪುರೋಹಿತರಿಗೆ ಗೊತ್ತು, ಜೋಯಿಸರಿಗೆ ಗೊತ್ತು, ಆಮೇಲೆ ಇನ್ನ ದೀಕ್ಷತರಿಗೆ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂತ ಹೇಳಿ ನಾವು ಬರೀ ಅವ್ರ ಮೇಲೆ ಅವಲಂಬನೆ ಮಾಡ್ಕೊಂಡು ಕೂತಿದ್ದೀವಿ. ಅದನ್ನೆಲ್ಲ ನಾವು ಮುಂದುವರಿಸ್ತಾನೆ ಇದ್ದೀವಿ. ನಮ್ಮ ಒಳಲೋಕವನ್ನು ತೊಳೆದು ಶುದ್ಧಗೊಳಿಸಿದ ಮನೋಭೂಮಿಕೆಯಲ್ಲಿ ನಡೆಯುವ ಆಧ್ಯಾತ್ಮ ಪರ್ಯಟನದಲ್ಲಿ ಸತ್ಯದ ಬಾಗಿಲು ತಂತಾನೇ ತೆರೆದುಕೊಳ್ಳುತ್ತದೆ. ನಾವು ಯಾವಾಗ ಖಾಲಿ ಇರ್ತೀವಿ, ಏನು ಬರಬೇಕೋ ಅದು ಬಂದು ತುಂಬಿಕೊಳ್ಳುತ್ತೆ, ಬೇರೆ ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದಕ್ಕೆ ಇನ್ನೊಬ್ಬರ ನೆರವಾಗಲಿ, ಬಾಹ್ಯ ಸಂಘಟನೆಯಾಗಲಿ ಅಗತ್ಯವಿಲ್ಲ. ಯಾವ ಸಂಘಟನೆಯೂ ನಿಮ್ಮನ್ನು ಬಿಡುಗಡೆಗೊಳಿಸಲಾರದು. ಯಾವೊಬ್ಬ ವ್ಯಕ್ತಿಯು ನಿಮ್ಮನ್ನು ಮುಕ್ತಗೊಳಿಸಲಾರ. ನೋಡಿ, ನಾವು ದೇವ್ರನ್ನ, ದಂಡರನ್ನ, ಮಹಾತ್ಮರನ್ನ, ಅವ್ರನ್ನ ಇವ್ರನ್ನ ಎಲ್ಲರನ್ನೂ ಬೇಡ್ಕತೀವಿ. ಅಯ್ಯೋ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ, ನನ್ನ ಬಿಡಿಸಿ ಅಂದರೆ ಸಿಗಾಕೊಂಡ್ರವ್ರು ನಾವು. ಸಿಗಾಕೊಳ್ಳುವಾಗ ಮಾತ್ರ ಹಿಂದೆ ಮುಂದೆ ನೋಡಿದ್ರೆ ಸಿಗಾಕೊಳ್ತೀವಿ. ಆದರೆ ಬಿಡಿಸೋದಕ್ಕೆ ನಾವು ಮತ್ತೊಬ್ಬರ ಥರ ನಾವು ಕೇಳ್ತಾ ಹೋಗ್ತೀವಿ. ಅದು ದೇವರಾಗಿರ್ಬೋದು, ಶಕ್ತಿ ಆಗಿರ್ಬೋದು, ಅಥವಾ ಇನ್ನೇನಾಗಿರ್ಬೋದು.
ಸಂಘ ಸಂಸ್ಥೆ ಸಂಘಟನೆ ಏನ್ ಬೇಕಾದ್ರೂ ಆಗಿರ್ಬೋದು, ಯಾವುದೇ ಪೂರ್ವ ನಿಶ್ಚಿತ ಆರಾಧನೆ ಅಥವಾ ಪೂಜೆ ಅಥವಾ ಆ ಉದ್ದೇಶಕ್ಕಾಗಿ ಆತ್ಮಾಹುತಿ, ಆತ್ಮಸಮರ್ಪಣೆ, ನೋಡಿ ಇವೆಲ್ಲ ಆತ್ಮಸಮರ್ಪಣೆ, ಇವನ್ನೆಲ್ಲ ನಾವು ಬಹಳ ಸುಲಭನಾಗಿ ನಾವು ಅದನ್ನೆಲ್ಲ ಬಳಸ್ಕೊಳ್ತಾ ಇದ್ದೀವಿ. ಆತ್ಮಪೂರ್ವಕವಾಗಿ ಆತ್ಮಸಮರ್ಪಣೆ ಏನೇನೋ ಹೇಳ್ತಿರ್ತೀವಿ. ಇವು ಯಾವುವು ನಿಮ್ಮನ್ನ ಬಿಡುಗಡೆಗೊಳಿಸಕ್ಕೆ ಸಾಧ್ಯ ಇಲ್ಲ. ಅರಿವಿನ ಸಾಕ್ಷಾತ್ಕಾರವನ್ನ ನಿಜಕ್ಕೂ ಬಯಸುವವರು, ಆದಿ ಅಂತ್ಯಗಳಿಲ್ಲದೆ ಅನಂತಕ್ಕೆ ಸಮ್ಮುಖಲಾಗಿ ಆಗಲಿಚ್ಛಿಸುವವರು, ಬದುಕಿನ ಅನಗತ್ಯಗಳನ್ನ ಅಸತ್ಯಗಳನ್ನ ಸಂಪೂರ್ಣವಾಗಿ ತೊರೆದು ಅತ್ಯಂತ ಉತ್ಕಟತೆಯಿಂದ ನನ್ನ ಜೊತೆ ಹೆಜ್ಜೆ ಇಡಬೇಕಾಗುತ್ತೆ. ಸುಮ್ಮನೆ ನನ್ನ ಜೊತೆ ಇಲ್ಲಿ ಕೂತ್ಕೊಂಡು ಏನೇನೋ ಕೇಳೋದಲ್ಲ, ಅದ್ರ ಜೊತೆಲಿ ಇದು ಅರ್ಥ ಆಗ್ಬೇಕು. ನಾವು ನೀವು ಜೊತೆಲಿ ಹೋಗ್ಬೇಕು. ಇಲ್ಲಿ ಏಳರು ಕೇಳೋರು ಅಂತ ಇರಲ್ಲ, ಗುರುಗಳು ಅಥವಾ ಶಿಷ್ಯರು ಅಂತ ಇರಲ್ಲ. ನಾನು ನೀವು ಇಬ್ರು ಜೊತೆಯಲ್ಲಿ ಸತ್ಯವನ್ನ ಕಂಡ್ಕೋಬೇಕೇ ವಿನಃ ಇಲ್ಲಿ ನಾನು ಹೇಳೋದು ನಿಮಗೆ ಸತ್ಯ ಅಲ್ಲ. ಅದರಿಂದ ಸ್ಪೀಕರ್ನೇ ನೀವು ಕೇಳಬೇಕು. ಆ ಸ್ಪೀಕರ್ನೇ ನೀವು ಅವ್ರು ಹೇಳೋದೇ ವೇದವಾಕ್ಯ ಅಂತಂದ್ರೆ ನೀವು ಹೇಳಕ್ ಹೋಗ್ಬೇಡಿ, ಇರ್ಬೇಕಾಗಲ್ಲ ಅಂಬು. ಅದರಿಂದ ನನ್ನ ಜೊತೆ ನೀವು ಹೆಜ್ಜೆ ಇಡಬೇಕಾಗುತ್ತೆ. ಈ ರೀತಿ ಅರಿವಿಗಾಗಿ ತದೇಕ ಚಿತ್ತದಿಂದ ತಹತಯಿಸುವವರು ಜ್ವಲಿಸುವ ಅಗ್ನಿಯಾಗುತ್ತಾರೆ, ಬೆಳಕೆ ಆಗುತ್ತಾರೆ. ಇಂಥ ಮನುಷ್ಯರನ್ನ ಸೃಷ್ಟಿಸುವುದು ನನ್ನ ಉದ್ದೇಶ. ಏಕೆಂದರೆ ಇಂಥವರಲ್ಲಿ ಸಹಜವಾದ ಮೈತ್ರಿ, ಪರಸ್ಪರ ಸಹಕಾರ ಭಾವಗಳು ತುಂಬಿಕೊಂಡಿರುತ್ತವೆ. ಸೊ ಈ ಮೈತ್ರಿ ಅನ್ನೋದೇ ನಮಗೆ ಯೂನಿವರ್ಸಲ್ ಗುಣ ಅದು. ಸೊ ಮೈತ್ರಿ ಅನ್ನೋದಿದ್ದಾಗ ನಾವು ಯೂನಿವರ್ಸಲ್ ಪರ್ಸನ್ ಆಗ್ತೇವೆ, ವಿಶ್ವ ಮಾನವ ಆಗ್ತೇವೆ. ಪರಸ್ಪರ ಸಹಕಾರ ಭಾವಗಳು ತುಂಬಿಕೊಂಡಿರ್ತವೆ. ಈ ಭಾವಗಳು ಪ್ರಭುತ್ವದ ನಿರ್ಬಂಧದಿಂದಾಗಲಿ ಪರಮಗತಿ ಬಯಸಿ ಬಂದುದಾಗಲಿ ಆಗಿರುವುದಿಲ್ಲ. ಅಂದ್ರೆ ಅವರ ಟೀಚಿಂಗ್ಸು ನೀವು ನೋಡಿ, ಒಂದು ವಾಕ್ಯವನ್ನು ಅವ್ರು ತಗೋಬೇಕಾದ್ರೆ ಆ ಈಕ್ವಲೆಂಟ್ ವರ್ಡ್ಸು, ನಾನಾ ಥರದ ವರ್ಡ್ಸನ್ನು ಎಷ್ಟು ಚೆನ್ನಾಗಿ ಅವರು ಜೋಡಣೆ ಮಾಡ್ತಾ ಹೋಗ್ತಾರೆ ಅಂದರೆ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾವುದೇ ಒಂದು ವಾಕ್ಯವನ್ನು ಓದಿ ಅದರಲ್ಲಿ ಜೋಡಣೆ ಆಗುವಂಥ ಪದಗಳು ಅವರು ಹುಡುಕಿ ಕಿಟಲ್ ಡಿಕ್ಷನರಿ ಇಟ್ಕೊಂಡು ಹುಡುಕಿ ಬರೆಯೋದಲ್ಲ, ಅದು ಅವರ ಅಂತರದೃಷ್ಟಿಯಿಂದ ತಾನಾಗೇ ಬಂದಿದ್ದು. ಅದರಿಂದ ಸೆಲ್ಫ್ ನಾಲೆಡ್ಜ್ ಅನ್ನೋದನ್ನು ಅವರು ಗಳಿಸ್ಕೊಂಡು ಅಲ್ಲಿಂದ ಮುಂದೆ ಆ ಟೀಚಿಂಗ್ಸನ್ನು ಕೊಡ್ತಾ ಹೋಗ್ತಾರೆ. ಹೀಗೆ ಅವರು ಹೇಳ್ತಾ ಹೋಗ್ತಾರೆ. ಮುಂದೆ ಬರ್ತಾ ಬರ್ತಾ ಅವ್ರಿಗೆ ಸ್ವಲ್ಪ ಇಲ್ಲಿ ಥಿಯಾಸಫಿ ವಾಂಗ್ಮಯದಲ್ಲಿ ಜನ ನಾನಾ ಥರ ಮಾತನಾಡ್ಕೊಳ್ಳೋದು ಅದನ್ನೆಲ್ಲ ನೋಡಿ ಅವ್ರ ಜೊತೆಯಲ್ಲಿದ್ದಂಥ ಜನಗಳು ಇಲ್ಲ ಹೋಗ್ಲಿ ಬಿಡಿ, ಅವ್ರನ್ನ ಬಿಟ್ಬಿಟ್ಟು ನಾವು ಬೇರೆ ಕಡೆ ಇರೋಣ ಅಂತಂದೇಳಿ ಥಿಯಾಸಫಿ ಸೊಸೈಟಿ 1930 ರಾಜೀನಾಮೆ ಕೊಡ್ತಾರೆ. ಅದೇ ವರ್ಷ ಅಂತಾರಾಷ್ಟ್ರೀಯ ಸ್ಟಾರ್ ಬುಲೆಟಿನ್ನಲ್ಲಿ ನನ್ನ ತತ್ವಬೋಧನೆಯು ಗೂಢ ದೀಕ್ಷೆಯೂ ಅಲ್ಲ, ಅತೀಂದ್ರಿಯ ಉಪದೇಶವೂ ಅಲ್ಲ, ಅಥವಾ ಆಧ್ಯಾತ್ಮ ರಹಸ್ಯವೂ ಅಲ್ಲ, ಮಿಸ್ಟಿಕ್ಕೂ ಅಲ್ಲ, ನನ್ನ ತಿಳುವಳಿಕೆ ಇವೆಲ್ಲವೂ ಸತ್ಯಾನ್ವೇಷಣೆ ಹಾದಿಯಲ್ಲಿರುವ ಅಡ್ಡಿಗಳಾಗ್ತವೆ ಎಂದು ಬರೆದರು. ಮುಂದೆ ತನ್ನ ಬಾಳಿನ ಕೊನೆಯ ತನಕ ಸೆಕ್ಯುಲರ್ ತತ್ವಜ್ಞಾನಿ ಅಂತಾನೆ ಅವರು ಹೋಗ್ತಾರೆ. ಹೀಗೆ ನಾವು ಅವರ ಟೀಚಿಂಗ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಅದರಿಂದ ಅವರ ಟೀಚಿಂಗ್ಸನ್ನು ಕಲ್ತ್ಕೋಬೇಕು ಅಂದರೆ ಪುಸ್ತಕಗಳನ್ನು ನಾವು ಓದಬೇಕು. ಅದರಲ್ಲೂ ನಾನು ಕಂಡ ಹಾಗೆ ನಾನು ಅನೇಕ ಪುಸ್ತಕಗಳನ್ನು ಓದಿದ್ರೂ ಕೂಡ ಇಲ್ಲಿ ಒಂದು ಪುಸ್ತಕ ಇದೆ, ಜಿಡ್ಡು ಕೃಷ್ಣಮೂರ್ತಿಯ ಜೀವನ ದರ್ಶನ ಅಂತಂದೇಳಿ ಒಂದು ಬುಕ್ ಇದೆ. ಇದನ್ನ ಮುರಾರಿ ಬಳ್ಳಾಳ್ ಅಂತ ನಮ್ಮ ಕರಾವಳಿ ಒಬ್ಬರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅಂದರೆ ನಿಜ ಹೇಳಬೇಕು ಅಂದರೆ ಇದುವರೆಗೆ ಜೆ ಕೃಷ್ಣಮೂರ್ತಿಯವರ ಟೀಚಿಂಗ್ಸು ಅಡಲ್ಟ್ರೇಷನ್ ಆಗಿಲ್ಲ, ಇನ್ನೂ ಆಗಕ್ಕೆ ಬಿಟ್ಟಿಲ್ಲ. ಯಾಕೆಂದರೆ ಕೃಷ್ಣಮೂರ್ತಿ ಫೌಂಡೇಶನ್ ಅವರು ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ಬಹಳ ಚೆನ್ನಾಗಿ ಒರಿಜಿನಲ್ ಆಗಿ ಯಾವಾಗಿತ್ತೋ ಹಾಗೇನೆ ಅದನ್ನು ಮಡಗಿದ್ದಾರೆ. ಅವರು ಪುಸ್ತಕ ಗ್ರಂಥಗಳನ್ನು ಇತ್ಯಾದಿಗಳನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ. ಅವರು ಒಂಥರ ಕಸ್ಟೋಡಿಯನ್ ಇದ್ದಾಗೆ ಅವರುಗಳು ಏನು ಕೊಡ್ತಾರೆ ಅದನ್ನು ನಾವು ಥಿಯಾಸಫಿ ಸೊಸೈಟಿನವರು ಅದನ್ನು ಮುಂದುವರಿಸಬೇಕಾಗುತ್ತೆ. ನನಗೆ ತಿಳಿದಂಗೆ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡ್ದು, ಅಥವಾ ಇನ್ನೂ ಒಂದಷ್ಟು ವರ್ಷಗಳು ಬಿಟ್ಟರು ಪರವಾಗಿಲ್ಲ, 100 ವರ್ಷ ಬಿಟ್ಟರು ಚಿಂತೆ ಇಲ್ಲ. ಆದರೆ ಕೃಷ್ಣಮೂರ್ತಿಯವರ ಟೀಚಿಂಗ್ಸನ್ನು ಎಫೆಕ್ಟಿವ್ ಆಗಿ ಅರ್ಥವತ್ತಾಗಿ ಪ್ರಸಾರ ಮಾಡಬೇಕಾದ್ರೆ ಅದು ಕೇವಲ ಥಿಯಾಸಫಿಸ್ಟರಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಥಿಯಾಸಫಿಸ್ಟರು ಈಗಾಗಲೇ ಅವರು ಯೂನಿವರ್ಸಲ್ ಮನಸ್ಸಿಗೆ ಬಂದಿರ್ತಾರೆ. ಬಂದಿರೋದ್ರಿಂದ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ನಾವುಗಳೇ ಇದನ್ನ ಮುಂದುವರಿಸ್ತಾ ಹೋಗ್ಬೇಕಾಗುತ್ತೆ. ಹೀಗೆ ಅವರು ಒಂದ್ ಕಡೆ ಹೇಳ್ತಾರೆ, ಮುಂದೆ ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಭೂಮಿಯ ಸಂಪತ್ತನ್ನು ದೋಚುವ ಮನಸ್ಸಿಗೆ ಇನ್ನೊಬ್ಬರ ಕೆಸಿಗೆ ಕೈ ಹಾಕಿ ಶೋಷಣೆಯಲ್ಲಿ ನಿರತನಾಗಿರುವ ಮನುಷ್ಯನಿಗೆ ಸತ್ಯ ದರ್ಶನ ಸಾಧ್ಯವಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈ ಮಾತನ್ನ ಅವ್ರು ಹೇಳ್ತಾರೆ ಅಂದ್ರೆ,
ಭೂಮಿಯ ಸಂಪತ್ತನ್ನ ದೋಚೋದು, ಅರಣ್ಯ ಇತ್ಯಾದಿಗಳೆಲ್ಲ ಕೊಳ್ಳೆ ಹೊಡೆಯೋದು, ಭೂಮಿ ಇದನ್ನೆಲ್ಲ ಅಪಹರಿಸೋದು, ಆಮೇಲೆ ದೋಚುವ ಮನಸ್ಸಿಗೆ ಇನ್ನೊಬ್ಬರ ಕಿಸೆಗೆ ಇನ್ನೊಬ್ಬರ ಜೋಬಿಗೆ ಕೈ ಹಾಕಿ ಅದನ್ನ ತಗೊಳ್ಳೋದು, ಶೋಷಣೆಗಳಲ್ಲಿ ನಿರತರಾಗಿರುವ ಮನುಷ್ಯನಿಗೆ ಸತ್ಯ ದರ್ಶನ ಸಾಧ್ಯವಿಲ್ಲ. ನಾವೇನ್ ಮಾಡ್ತಿದ್ದೀವಿ, ಅದನ್ನ ಮಾಡ್ಲಿಕ್ಕೆ ಯಾವುದೋ ಒಂದು ದೇವರನ್ನ ಇಟ್ಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿ ದಕ್ಷಿಣೆ ಕೊಟ್ಟು ಅದ್ ಮಾಡಿ ಇದ್ ಮಾಡಿ ಶಾಸ್ತ್ರ ಕೇಳಿ ಸಂಬಂಧ ಮಾಡಿ ನಾವು ಮಾಡಬಾರ್ದೆಲ್ಲ ಮಾಡ್ತಾ ಇದ್ರು ನಮ್ಗೆ ಸಂಪತ್ತನ್ನ ಕೊಡು ಅಂತ ಹೋಗಿ ಕೇಳ್ತೀವಿ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಈಗ ಸಂಪತ್ತು ಬರ್ಬೇಕಾದ್ರೆ ನಾವು ಸತ್ಯನಾರಾಯಣ ವ್ರತ ಮಾಡು ಅಂತ ಹೇಳ್ತಾರೆ. ಸತ್ಯನಾರಾಯಣ ವ್ರತವನ್ನ ನಾವು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಅದಕ್ಕೆ ಏನೇನೋ ಅಲಂಕಾರ ಇದು ಮಂತ್ರಗಳು ಅದು ಇದು ಎಲ್ಲ ಹೇಳ್ಬಿಟ್ಟು ನಾವು ಸತ್ಯನಾರಾಯಣ ವ್ರತ ಅಥವಾ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತೀವಿ ನಾವು. ಆದ್ರೆ ನಾವು ಅದಾದ ಮೇಲೆ ಮಾಮೂಲಿಯಾಗಿ ನಾವು ನಮ್ಮ ಈ ವಂಚನೆ ಬುದ್ಧಿ ಅಥವಾ ನಮ್ಮ ಕೆಟ್ಟತನ ಪ್ರತಿಯೊಂದನ್ನು ಮುಂದುವರಿಸ್ಕೊಂಡೇ ಹೋಗ್ತಿರ್ತೀವಿ. ಅದರಿಂದ ಸತ್ಯ, ನೀವು ಸತ್ಯವಂತನಾದ್ರೆ, ನಿಜವಾಗ್ಲೂ ನೀವು ದೇವರನ್ನ ಕಂಡ್ಕೋಬೇಕು, ದೇವರನ್ನ ನೀವು ಸೇರ್ಬೇಕು ಅನ್ನೋದಿದ್ರೆ, ನೀವು ಸತ್ಯವಂತರಾದ್ರೆ ನೀವು ಸತ್ಯನಾರಾಯಣ ಆಗ್ತೀರಿ. ನೀವು ಸತ್ಯನಾರಾಯಣ ಆದ್ರೆ ಲಕ್ಷ್ಮಿ ಅಲ್ಲೇ ಇರ್ತಾಳೆ, ಲಕ್ಷ್ಮಿ ಬರ್ತಾಳೆ, ನಿಮಗೆ ಸಂಪತ್ತು ತಾನಾಗಿ, ನಿಮಗೆ ಸಂಪತ್ತು ಬೇಕಾದ್ರೆ ಕೊಡ್ತಾಳೆ, ಸಂಪತ್ತು ಎಷ್ಟು ಬೇಕೋ ಕೊಡ್ತಾಳೆ, ಏನ್ ಬೇಕಾದ್ರೂ ಕೊಡ್ತಾಳೆ, ಯಾವ್ದು ಬೇಕೋ ಅದಾಗುತ್ತೆ. ಅದು ಬಿಟ್ಬಿಟ್ಟು ನೀವು ಕೊಳ್ಳೆ ಹೊಡಿಯಕ್ಕೆ ಶುರು ಮಾಡಿದ್ರೆ ಇವ್ಯಾವೂ ಸಿಗೋದಿಲ್ಲ. ನಾನು ಎಷ್ಟೋ ಸಲ ಈ ಅಡಿಯಾರಿಗೆ ಬಂದಾಗ ನಾನು ಗಮನಿಸಿರೋದೊಂದು ಬಹಳ ಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ, ನನ್ಗೆ ಅವಾಗಲೇ ಆಶ್ಚರ್ಯ ಆಗೋದು. ನಾನು 2002ರಿಂದ ಅಡಿಯಾರಿಗೆ ಬರ್ಲಿಕ್ಕೆ ನಾವು ಶುರು ಮಾಡಿದ್ವಿ. ಆವಾಗ ನಮ್ಮ ಜೊತೆಲಿದ್ದಂಥ ಸೀನಿಯರ್ ಮೆಂಬರ್ಸು ಅವರನ್ನ ನೋಡಿ ನಾವು ಅನುಕರಣೆ ಮಾಡ್ತಾ ಇದ್ವು. ಅವ್ರುಗಳೆಲ್ಲ ಅಷ್ಟಲಕ್ಷ್ಮಿ ದೇವಸ್ಥಾನ ಕೊಟ್ಬಿಡೋದು, ಮಾತೆತ್ತಿರ ಅಷ್ಟಲಕ್ಷ್ಮಿ ದೇವಸ್ಥಾನ. ಅಲ್ಲೋಗಿ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳು ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ನಮ್ಮ ಊರಾಗಿದ್ದಾಗ ಹೆಂಗೆ ಮಾಡ್ತಿದ್ವು ಹಂಗೆ ಮಾಡ್ತಾ ಇದ್ವಿ. ಇಂಥವ್ರು ನಾವು ಥಿಯಾಸಫಿ ಸೊಸೈಟಿಗೆ ಹೋಗಿ ಇದನ್ನೆಲ್ಲ ಮಾಡೋದಾದ್ರೆ ನಾವು ಥಿಯಾಸಫಿ ವಾಂಗ್ಮಯಕ್ಕೆ ಬರೋದ್ರಲ್ಲಿ ಏನು ಅರ್ಥ ಇಲ್ಲ. ಈಗ ಅದನ್ನ ನಡೆಸ್ತಾ ಇದ್ದೀವಿ, ಹಾಗೆ ಮಾಡ್ತಾ ಇದ್ದೀವಿ, ಮುಂದುವರಿತಾ ಇದ್ದೀವಿ, ಅದನ್ನೇ ನಾವು ಭದ್ರವಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಾರನ್ನು ಅದನ್ನು ಬಿಡಲಿಕ್ಕೆ ಇಷ್ಟಪಡಲ್ಲ. ಯಾವುದೇ ಆಚರಣೆ ಪೂಜೆ ಪುರಸ್ಕಾರ ಬೇಡ ಅಂದ್ರೂ ಕೂಡ ನಾವು ಅದನ್ನೇ ಇಟ್ಕೊಂಡು ನಮ್ಮ ಸಮಯವನ್ನೆಲ್ಲ ಅದಕ್ಕೆ ಹಾಳು ಮಾಡ್ತಾ ಇದ್ದೀವಿ. ಸರಿಯಾದ ಅರಿವನ್ನು ನಾವು ಗಳಿಸ್ಕೊಳಕ್ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಾವು ಬರೀ ಖಾಲಿ ಮನಸ್ಸು ಆಗ್ತಾ ಇಲ್ಲ. ಖಾಲಿ ಮನಸ್ಸಾದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ನಾವು ಒಂದ್ ಕಡೆ ಅಳಿತಿರ್ತೀವಿ, ಯಾರನ್ನ ಯಾವುದೇ ಇದು ಬಂದ್ರು, ಕಾಯ ವಾಚ ಮನಸ, ಕಾಯ ವಾಚ ಮನಸ, ಕಾಯ ನಮ್ಮ ಚಟುವಟಿಕೆಗಳಲ್ಲಿ, ಮನಸ್ಸ ನಮ್ಮ ಆಲೋಚನೆಗಳಲ್ಲಿ, ವಾಚ ನಮ್ಮ ಮಾತುಗಳಲ್ಲಿ ನಾವು 3 ಮುಖ್ಯವಾದ ಒಂದು ಅಂಶಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಅದನ್ನ ಬಿಡಿ ಅಂತ ಕೃಷ್ಣಮೂರ್ತಿ ಅವರು ಹೇಳಿದ್ರು. ಏನದು? ನಾವು ನಮ್ಮ ಈ ಕಾಯ ವಾಚ ಮನಸ ಎಲ್ಲೂ ಕಂಡಮ್ನೇಷನ್ ಇರಬಾರ್ದು, ಅಂದ್ರೆ ನಿಂದನೆ ಇರಬಾರ್ದು, ಎಲ್ಲೂ ಸಮರ್ಥನೆ ಇರಬಾರ್ದು, ಎಲ್ಲೂ ಹೋಲಿಕೆ ಇರಬಾರ್ದು. ಈ ಹೆಸರಿಡೋದು, ಅದನ್ನ ಮಾಡೋದು, ಇದನ್ನ ಮಾಡೋದು, ಏನೇನೋ ಮಾಡಕ್ ಹೋಗ್ತೀವಿ ನಾವು. ಯಾರನ್ನ ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿ ಆಗ್ಲೇ ಲೆಕ್ಕಾಚಾರ ನಡೀತಾನೆ ಇರ್ತದೆ. ನಡೀತಾ ಇದ್ದು ನಮ್ಮ ಮೂಗಿನ ನೇರಕ್ಕೆ ಆ ವ್ಯಕ್ತಿಯನ್ನ ನೋಡ್ತೀವಿ ವಿನಃ ಅವನು ಹೇಗಿದ್ದಾನೆ ಹಾಗೆ ನಾವು ನೋಡ್ಲಿಕ್ಕೆ ನಮ್ಮ ಮನಸ್ಸು ಬಿಡೋಲ್ಲ. ಆದ್ರಿಂದ ನಾವು ಅವ್ರನ್ನ ನೋಡೋಲ್ಲ. ಆದ್ರಿಂದ ಯಥಾರ್ಥವಾಗಿ ನೋಡೋದೇ ಸತ್ಯ. ಅದರಿಂದ ಸತ್ಯ ಕಾಣಲ್ಲ. ದೇವ್ರು ಬಂದ್ರು ನಮಗೆ ಕಾಣಲ್ಲ, ದೇವ್ರು ನಮ್ಮ ಎದುರಿಗೆ ಬಂದ್ರು ನಮಗೆ ಗೊತ್ತಾಗಲ್ಲ. ಆ ರೀತಿ ನಾವು ಮಾಡ್ಕೊಂಡಿದ್ದೇವೆ. ಆ ರೀತಿ ನಮಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಅವರು. ಹಾಗೇನೆ ಇನ್ನು ಕೆಲವು ಕಡೆ ನಾವು ಹೋದಾಗ ಕೆಲವು ಬಹಳ ಮುಖ್ಯವಾದ ಪಾಯಿಂಟ್ಗಳಿದೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೋಡ್ತಾರೆ, ಮಕ್ಕಳುಗಳನ್ನ, ಸಣ್ಣ ಮಕ್ಕಳು ಆಟ ಆಡೋದನ್ನ ನೋಡಿ ತಮ್ಮ ಜೊತೆಯಲ್ಲಿ ಸಂಗಡಿಗರಿರ್ತಾರಲ್ಲ ಅವ್ರನ್ನ ಕರೆದು ನೋಡ್ತಾರೆ. ನೋಡಿ, ಈ ಮಕ್ಕಳು ಮುಗ್ಧ ಮನಸ್ಸು, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಇವ್ರನ್ನ ತಗೊಂಡೋಗ್ಬಿಟ್ಟು ಸಿಂಹದ ಬಾಯಿ ಕೊಡ್ತಾರಲ್ರಿ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಬಾಲಕನಾಗಿದ್ದಾಗ ಅವರು ಕೂಡ ಸಿಂಹದ ಬಾಯಿ ಸಿಕ್ಕಿದ್ದಾರೆ. ಆ ಮೇಷ್ಟ್ರುಗಳೆಲ್ಲ ಹೊಡಿತಿದ್ರು, ಬಾಸುಂಡೆ ಬರಂಗ್ ಬಾರಿಸ್ತಾ ಇದ್ರು. ಹಾಗಾಗಿ ಅವರು ಆ ಕಹಿ ನೆನಪು ಅವರಿಗೆ ಬರುತ್ತೆ. ಅವಾಗ ಈ ಮಕ್ಕಳನ್ನ ತಗೊಂಡೋಗಿ ಇವ್ರ ಕೈಲಿ ಕೊಟ್ಬಿಡ್ತಾರೆ. ಅವ್ರಿಗೆ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ಇದೇ ಇರಲ್ಲ. ಆಮೇಲೆ ಅವ್ರಿಗೆ ಸರಿಯಾಗಿ ಎಜುಕೇಶನ್ ಇರಲ್ಲ, ಸ್ವಜ್ಞಾನ ಇರಲ್ಲ. ಸ್ವಜ್ಞಾನ ಇಲ್ದೇನೆ ಅವ್ರಿಗೆ ಮಕ್ಕಳನ್ನ ಹೊಡೆಯೋದು, ಬಡಿಯೋದು, ಆಮೇಲೆ ಬಲವಂತ ಮಾಡೋದು, ಆಮೇಲೆ ಅವರಿಗೆ ಶಿಕ್ಷೆ ಕೊಡೋದು ಇತ್ಯಾದಿಗಳನ್ನ ಮಾಡಿ ಆ ಮಕ್ಕಳನ್ನ ನಾವು ಸಿಂಹದ ಬಾಯಿಗೆ ಕೊಡ್ತಾ ಇದ್ದೀವಿ ಅಂತಂದೇಳಿ ಅವ್ರು ಹೇಳ್ತಾರೆ. ಅದರಿಂದ ಶಿಕ್ಷಣದ ಬಗ್ಗೆನೂ ಅವರಿಗೆ ಬಹಳ ಕುತೂಹಲ. ಹಾಗಾಗಿ ಅವ್ರು ಬೇಕಾದಷ್ಟು ಸ್ಕೂಲ್ಗಳನ್ನ ತೆರೆಯುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮಾನವ ಕುಲ ಮತ್ತು ಸಮಾಜದ ಪುನಶ್ಚೇತನ ಬೀಜಗಳು ಶಿಕ್ಷಣದಲ್ಲಿ ಒದಗಿವೆ. ಶಿಕ್ಷಣ ಅಂದ್ರೆ ನಾವೇನೋ ತಿಳ್ಕೊಂಡಿದ್ದೀವಿ. ನಿಜವಾದ ಶಿಕ್ಷಣ ಅವ್ರು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಾನವ ಕುಲ ಮತ್ತು ಸಮಾಜದ ಪುನಶ್ಚೇತನ, ರೀಜನರೇಷನ್ಗೆ ಬೀಜಗಳು ಶಿಕ್ಷಣದಲ್ಲಿ ಒದಗಿವೆ. ಹಾಗಾಗಿ ಶಿಕ್ಷಣವು ಬುದ್ಧಿ ಹೃದಯಗಳ ತಿಳುವಳಿಕೆಯ
ಈ ಕಡೆಗೆ ಮಕ್ಕಳನ್ನ ಮುನ್ನಡೆಸಬೇಕು, ಮಕ್ಕಳನ್ನ ಆ ಕಡೆ ಬಿಡಬೇಕು. ಕೇವಲ ಅಕಾಡೆಮಿಕ್ ಚಾಕಚಕ್ಯತೆಯನ್ನಲ್ಲ. ಅಂದ್ರೇನು, ನಾವು ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆದ್ರೆ ಸಾಕು, ಸೆಕೆಂಡ್ ಸ್ಟ್ಯಾಂಡರ್ಡ್ ಆದ್ರೆ ಸಾಕು, SLC ಆದ್ರೆ ಸಾಕು, PUC ಆದ್ರೆ ಸಾಕು, ಡಿಗ್ರಿ ಆದ್ರೆ ಸಾಕು ಅಂತಂದೇಳಿ ಹೋಗ್ತೀವಿ. ಅದು ಬೇಕು ನಿಜ, ಮುಂದೊಂದು ಕಡೆ ಹೇಳ್ತಾರೆ ಅವರು, ಅದು ಬೇಕು. ಆದರೆ ಅದೇ ಕೊನೆಯಲ್ಲ. ಅದರಿಂದ ಈ ಚಾಕಚಕ್ಯತೆ ಅಲ್ಲ, ಬದುಕಿನ ಕಲೆಯನ್ನು ತಿಳಿಸಿಕೊಡಬೇಕೇ ವಿನಃ ಜೀವನದ ನಿರ್ವಹಣೆಗೆ ಅಗತ್ಯವಿರುವ ತಾಂತ್ರಿಕ ಮಾಹಿತಿಯ ರಾಶಿಯನ್ನಲ್ಲ ಎಂದು ಪದೇ ಪದೇ ಅವರು ಎಚ್ಚರಿಸ್ತಾ ಇದ್ದರು. ಇವತ್ತು ನಾವು ನೋಡ್ತಾ ಇದ್ದೀವಿ, ಈಗ ಈ ಏನು ಅಕಾಡೆಮಿಕ್ ನಾಲೆಡ್ಜಲ್ಲಿ ತುಂಬ ಮುಂದುವರೆದಂಥ IAS, IPS, KAS ಇತ್ಯಾದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಎಲ್ಲ ಪಾಸ್ ಮಾಡಿಕೊಂಡು ಅಧಿಕಾರಿಗಳಾಗಿ ಬಂದಿರ್ತಾರೆ. ಅವರಲ್ಲಿ ಬಹಳಷ್ಟು ಜನ ಅರೆಸ್ಟ್ ಆಗ್ತಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೋತಾರೆ, ಕೆಲವರು ದೌರ್ಜನ್ಯಕ್ಕೆ ತುತ್ತಾಗ್ತಾರೆ, ಇನ್ನು ಕೆಲವರಿಗೆ ಕೆಲಸಗಳನ್ನು ಮಾಡೋಕ್ಕೆ ಬಿಡೋದಿಲ್ಲ ಇತ್ಯಾದಿಗಳೆಲ್ಲ ನೋಡಿದ್ರೆ ಇಂಥ ಈ ಎಜುಕೇಷನ್ನು ನಮ್ಮನ್ನು ಯಾವ ಮಟ್ಟಕ್ಕೆ ತಂದಿದೆ. ಆದ್ದರಿಂದ ಎಜುಕೇಷನಲ್ಲಿ ಅಮೂಲಾಗ್ರ ಬದಲಾವಣೆ ಆಗಬೇಕು. ನಾವಿಲ್ಲಿ ಮಕ್ಕಳಿಗೆ ಕಲಿಸೋದಕ್ಕಿಂತ ಆ ಶಿಕ್ಷಕರಿಗೆ ನಾವು ಆ ಶಿಕ್ಷಣವನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಅವರು ಮುಂದೊಂದು ಕಡೆ ಹೇಳ್ತಾರೆ. ಅದರಿಂದ ಈ ಮಕ್ಕಳನ್ನ ಹೇಗೆ ನಾವು ಬೆಳೆಸಬೇಕು ಅನ್ನೋದಕ್ಕೆ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಮಕ್ಕಳು ಪ್ರಜ್ಞಾಶಾಲಿಗಳಾಗಿ ಕಲಿಸಿದ್ದನ್ನ ಜಾಣ್ಮೆಯಿಂದ ಒಟ್ಟಂದದಲ್ಲಿ ಕಲಿಸುವ ತಂಪಾದ ತಾಣದ ಅಗತ್ಯವಿದೆ. ಅಂದ್ರೆ ಶಾಲೆ ಅನ್ನೋದು ಆಗಿರಬೇಕು, ಜಾಣ್ಮೆಯಿಂದ ಆ ಮಕ್ಕಳು ಕಲಿಬೇಕು. ಇಂಥ ವಿದ್ಯೆ ಎಂಬುದು ಕೇವಲ ಬುದ್ಧಿಶಕ್ತಿಯನ್ನು ಬೆಳೆಸುವ ಅಥವಾ ಕಲಿಸಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಜಾಣ್ಮೆಯಿಂದ ಮಗುವಿಗೆ ಕಲಿಸುವ ಸಾಧನ ಆಗಿದೆ. ನಾವೆಲ್ಲ ಅದೇ ಮಾಡ್ತಾರೆ, ಬಯಾಟ್ ಮಾಡಿಸೋದು, ಪದೇ ಪದೇ ಬರೀ ಅನ್ನೋದು, ಅಲ್ಲಿಂದ ಚೆನ್ನಾಗಿ ಓದು ಅನ್ನೋದು, ರಾತ್ರಿ ಎಲ್ಲ ಹಾಕೊಂಡು ಓದ್ತಿರ್ತಾರೆ. ಇಷ್ಟೆಲ್ಲ ಓದಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಮಾತ್ರ ಕಲಿಸ್ತಾ ಇರ್ತೀವಿ ವಿನಃ ಆ ನೆನಪಿನಲ್ಲಿ ಯಾರು ಜಾಸ್ತಿ ನೆನಪನ್ನು ಮಾಡ್ತಾರೆ ಅವರಿಗೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಹೀಗೆ ಪೈಪೋಟಿಗೆ ಒಡ್ತಾ ಇದ್ದೀವಿ ನಾವು. ಅದರಿಂದ ಈ ಹೋಲಿಕೆ, ಪೈಪೋಟಿ, ಪರೀಕ್ಷೆಗಳೇ ಇದರ ಪ್ರಧಾನವಾದ ಲಕ್ಷಣಗಳಾಗಿ ಬಿಟ್ಟಿವೆ. ನೋಡಿ, ಮಕ್ಕಳನ್ನ ಕೊಲ್ತಾ ಇರೋದು ಎಲ್ಲಪ್ಪ ಅಂತಂದ್ರೆ, ಮಕ್ಕಳ ಮೇಲೆ ನಾವು ಎಂಥ ಕ್ರೌರ್ಯವನ್ನು ಎಸಗ್ತಾ ಇದ್ದೀವಿ ಅಂದ್ರೆ, ಅವರಲ್ಲಿ ಹೋಲಿಕೆಯನ್ನ, ಪೈಪೋಟಿಗಳನ್ನ, ಪರೀಕ್ಷೆಗಳನ್ನ ಒಡ್ಡಿ ಅವುಗಳ ಮುಖಾಂತರ ನಾವು ಅವರನ್ನು ಅಳಿತಾ ಇದ್ದೇವೆ. ಪೈಪೋಟಿ ಆಗಲಿ, ವಿಧೇಯತೆ ಆಗಲಿ, ಹೋಲಿಕೆಗಳು ಹಿಂಸೆಯನ್ನಷ್ಟೇ ಪ್ರಚೋದಿಸುತ್ತವೆ. ಅಲ್ಲಿ ಮತ್ಸರ ಬರುತ್ತೆ, ಅಸೂಯೆ ಬರುತ್ತೆ. ಹಾಗಾಗಿ ಅಲ್ಲಿ ಮುಂದೆ ಅದು ಹಿಂಸಾ ರೂಪಕ್ಕೆ ತಿರುಗುತ್ತೆ. ಕ್ರೌರ್ಯಕ್ಕೆ ಅನೇಕ ಮುಖಗಳಿವೆ. ಅವುಗಳ ಅತ್ಯಂತ ವಿಕಾರ ಸ್ವರೂಪ ಯಾವುದಪ್ಪ ಅಂದ್ರೆ ಪರೀಕ್ಷೆ ಅಂತಾರೆ. ನೋಡಿ, ಇದನ್ನ ನಾವು ನಿಜ ಜೀವನದಲ್ಲಿ ನಾವು ನೋಡ್ಬೋದು. 35% ಪಾಸ್ ತಗೊಂಡಿದ್ದನು ಅಥವಾ ಫೇಲ್ ಆಗಿದ್ದನು ಮಂತ್ರಿ ಅಥವಾ ರಾಜ್ಯಭಾರ ಮಾಡೋದಕ್ಕೆ ಬರ್ತಾನೆ. ಆದರೆ ಈ IAS, IPS ಇವರೆಲ್ಲರೂ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಈ ಏನು ನಾವು ಅಕಾಡೆಮಿಕ್ ಇದರಲ್ಲಿ ನಾವು ಆ ನಾಲೆಡ್ಜನ್ನು ಸಂಪಾದನೆ ಮಾಡಿರ್ತೀವಿ, ಅದು ಜೀವನದಲ್ಲಿ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ. ನಾವು ಆಡಳಿತ ನಡೆಸೋದ್ರಲ್ಲಾಗಲಿ ಅಥವಾ ಇನ್ಯಾವುದ್ರಲ್ಲಾಗಲಿ, ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಾಗಲಿ ಇಲ್ಲ. ಏನೋ ನಾವು ಕೆರೆ ಕಟ್ಟೆ ಕಟ್ಬೋದು ಅಥವಾ ಇನ್ನೇನೋ ಮಾಡ್ಬೋದು, ನೀರನ್ನು ಕೂಡ ಹಾಕ್ಬೋದು, ನೀರನ್ನು ಹಾರಿಸ್ಬೋದು ಅಥವಾ ರೋಡ್ಗಳು ಮಾಡ್ಬೋದು, ಆಮೇಲೆ ಒಳ್ಳೊಳ್ಳೆ ಹೊಸ ಈ ಏನೇನುಗಳು ಮಿಷನ್ಗಳು ಇತ್ಯಾದಿಗಳೆಲ್ಲ ಕಂಡುಹಿಡ್ಬೋದು, ಮಾಧ್ಯಮಗಳನ್ನೆಲ್ಲ ಸೃಷ್ಟಿ ಬೇಕಾದಷ್ಟೆಲ್ಲ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಮಾನವತೆಗೆ ಏನು ಮಾಡ್ತಾ ಇದ್ದೀವಿ? ಆ ಮಾನವತೆಗೆ ಏನಾದರೂ ಮಾಡುವಂಥ ಇದು ನಮಗೆ ಸಿಗ್ತಾ ಇಲ್ಲ. ಅದರಿಂದ ಪೈಪೋಟಿ, ವಿಧೇಯತೆ, ಹೋಲಿಕೆಗಳು ಹಿಂಸೆಯನ್ನು ಪ್ರಚೋದಿಸುತ್ತವೆ. ಈ ಕ್ರೌರ್ಯದ ಮುಖ್ಯವಾದ ಇದು ಸ್ವರೂಪ ಯಾವುದಪ್ಪ ಅಂದ್ರೆ ಪರೀಕ್ಷೆ. ಈ ಪ್ರಕ್ರಿಯೆಯಲ್ಲಿ ಉಪಾಧ್ಯಾಯ ತನ್ನ ವಿದ್ಯಾರ್ಥಿಗೆ ನೋಡಿ, ಮೇಷ್ಟ್ರನೇ ಮುಖಂಡ, ತನ್ನ ಅನುಯಾಯಿಗೆ ಕೇವಲ ವಿಷಯ ಮಾಹಿತಿಗಳನ್ನಷ್ಟೇ ದಾಟಿಸ ಹೊರತು ಬೇರೆ ಏನನ್ನು ಅವರು ಮಾಡೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಜೀವನ ಎಂಬುದು ಉರುಳಿಲ್ಲದ ಬರಿಯ ತೋರ್ಪಡಿಕೆಯ ಯಾಂತ್ರಿಕ ಪ್ರಕ್ರಿಯೆ ಆಗಿರುತ್ತದೆ. ಅಂದ್ರೆ ಅವರು ಈ ಶಿಕ್ಷಣದಲ್ಲಿ ಇನ್ನೂ ಸಾಕಷ್ಟು, ನೀವು ಪುಸ್ತಕ ತಗೊಂಡು ಓದ್ಬೇಕು, ನೀವು ಅವರು ಶಿಕ್ಷಣದ ಬಗ್ಗೆ ಮಾತನಾಡೋದು ನೋಡ್ಬೇಕು. ನೀವು ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಾಗೇನೆ ಈ ಟೀಚಿಂಗ್ಸ್ ಜವಾಬ್ದಾರಿ ಅಂದ್ರೇನು, ಅವರು ಹೋದ್ಮೇಲೆ ಟೀಚಿಂಗ್ಸ್ನ ಯಾರು ಮಾಡಬೇಕು, ಪ್ರತಿನಿಧಿಗಳಾರು, ಯಾರಿಗೆ ಇದನ್ನು ವಹಿಸ್ಬೇಕು ಅನ್ನೋದು ಬಂದಾಗ ಅವರು ಯಾರಿಗೂ ಈ ಅಧಿಕಾರ ಕೊಡೋದಿಲ್ಲ, ಅವರು ಯಾರಿಗೂ ಆ ಅಥಾರಿಟಿನ ಕೊಡೋದಿಲ್ಲ. ಅವರು ಯಾರು ಕೂಡ ನನಗೆ ನನ್ನ ಹೆಸರು ಹೇಳ್ಕೊಂಡು ಪ್ರತಿನಿಧಿ ಅಂತಂದೇಳಿ ಯಾರಿಗೂ ಅಧಿಕಾರ ಇಲ್ಲ. ಇದು ಒಂದು ವ್ಯವಸ್ಥೆಯನ್ನು ಮಾಡಿ ಆ ವ್ಯವಸ್ಥೆ ಮುಖಾಂತರ ಈ
ಟೀಚಿಂಗ್ಸ್ಗೆ ಅಡಲ್ಟ್ರೇಷನ್ ಆಗ್ದಂಗೆ ನೋಡ್ಕೊಳ್ತಾ ಹೋಗ್ಬೇಕು ಅಂತ ಅವರ ಸುತ್ತಮುತ್ತಿರೋ ಜನಗಳ ಕೈಲಿ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ನಾವು ಅವ್ರ ಟೀಚಿಂಗ್ಸ್ ಅನ್ನ ನೋಡ್ತಾ ಹೋಗ್ಬೋದು. ಹೀಗೆ ಓದ್ಬೇಕು, ಓದ್ತಾ ಇದ್ರೇನೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಸಲ ನೀವು ಒಳಕ್ಕೆ ಹೋಗಿ ಓದಕ್ಕೆ ನೀವು ಶುರು ಮಾಡ್ಕೊಳ್ಳಿ, ಏನೆಲ್ಲ ಬರ್ತಾ ಹೋಗ್ತದೆ ನಿಮಗೆ. ಅಲ್ಲಿ ಒಂದ್ ಕಡೆ ಒಂದು ಹೇಳ್ತಾರೆ, ಈ ಓದೋ ಕ್ರಿಯೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾತು ಬರುತ್ತೆ. ಓದುವಾಗ ವಿಚಾರದ ಬದಲು ಗಮನಿಸುವ ಕ್ರಿಯೆ ಅತಿ ಅಗತ್ಯ ಅಂತಾರೆ. ನಾವು ಓದ್ತೀವಿ, ಕಟ್ಟಿ ಓದ್ತೀವಿ, ಏನೇನೋ ಮಾಡ್ತೀವಿ, ಇನ್ನೊಬ್ಬರ ಹತ್ರ ಹೇಳಿಸ್ತೀವಿ, ಓದಿಸ್ತೀವಿ, ಇದೆಲ್ಲ ಮಾಡ್ತೀವಿ. ಆದರೆ ಅಲ್ಲಿ ಗಮನಿಸೋದು ಬಹಳ ಮುಖ್ಯ. ಒಂದು ಪ್ಯಾರವನ್ನ ನೀವು ಓದೋದಕ್ಕೂ ಒಂದು ಪ್ಯಾರವನ್ನ ನೀವು ಗಮನಿಸೋದಕ್ಕೂ ಅಥವಾ ಒಂದು ವಾಕ್ಯವನ್ನ ಗಮನಿಸೋದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದು ಕಂಡ್ಕೊಂಡು ನೋಡಿ ಗೊತ್ತಾಗುತ್ತೆ. ನೀವು ಗಮನಿಸುವಾಗ ಏನೇನಿರಬೇಕು, ಅಲ್ಲಿ ನಿಂದನೆ ಇರಬಾರ್ದು, ಅಲ್ಲಿ ಹೋಲಿಕೆ ಇರಬಾರ್ದು, ಅಲ್ಲಿ ಸಮರ್ಥನೆ ಇರಬಾರ್ದು. ಅಂದ್ರೇನು, ಖಾಲಿ ಮನಸ್ಸಿನಿಂದ ನೀವು ಅದನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ಗಮನಿಸಿದ್ರೆ ಅದು ಹಾಗೆ ರೆಕಾರ್ಡ್ ಆಗುತ್ತೆ. ಯಾವಾಗ ಬರಬೇಕೋ ಅದು ತಾನಾಗೆ ಬರುತ್ತೆ. ಅದು ಬಿಟ್ಬಿಟ್ಟು ನಾವು ಗಟ್ ಮಾಡಿ ಬರ್ದು 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 ಬಹ್ಯಾಟ್ ಮಾಡಿಬಿಟ್ಟು ನಾವು ಅದನ್ನ ಈ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತೀವಲ್ಲ, ಹಾಗೆ ಮಾಡ್ಕೊಳ್ತೀವಿ ನಾವು. ಅಂದ್ರೇನು, ಅವರು ಹೇಳ್ತಾ ಹೋಗ್ತಾರೆ, ನಾನು ನಾನು ಶಿಕ್ಷಣವನ್ನು ಕೊಡೋದಾದ್ರೆ ನಾನೇನು ಮಾಡ್ತೀನಿ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ತತ್ವಶಾಸ್ತ್ರೀಯ ಗ್ರಂಥಗಳನ್ನಾಗಲಿ ಮನಃಶಾಸ್ತ್ರೀಯ ಗ್ರಂಥಗಳನ್ನಾಗಲಿ ಓದುವುದಿಲ್ಲ. ಒಬ್ಬ ಗಂಭೀರ ವ್ಯಕ್ತಿ ತನ್ನ ತಳದಾಳಕ್ಕೆ ಇಳಿದಾಗ, ಒಬ್ಬ ಗಂಭೀರ ವ್ಯಕ್ತಿ ಸೀರಿಯಸ್ ಆಗಿರೋರು ತಳದಾಳಕ್ಕೆ ಇಳಿದಾಗ ಎಲ್ಲವನ್ನೂ ಕಂಡ್ಕೊಳ್ತಾನೆ. ಅಂದ್ರೆ ಆಳವಾಗಿ ಹೋಗ್ಬೇಕು, ಗಮನಿಸ್ಬೇಕು, ಸುಮ್ಮನೆ ಗಮನಿಸ್ಬೇಕು. ಆವಾಗ ಈ ಅರಿವು JK ಅವರ ಟೀಚಿಂಗ್ಸ್ನ ಮೂಲ ಸತ್ವ. ನೋಡಿ, ಇಂಥ ಅರಿವು ಬರುವಂತ ಶಿಕ್ಷಣವನ್ನ ಕೊಟ್ರೆ ಅವನಿಗೆ ಅಕಾಡೆಮಿಕ್ ಶಿಕ್ಷಣವೂ ಚೆನ್ನಾಗಿ ಬರುತ್ತೆ. ಈ ಕಡೆ ಅವನಿಗೆ ಅಂತರಾತ್ಮ ಅಂದ್ರೇನು, ಆಂತರ್ಯವಾಗಿ ಅವನು ಬದಲಾವಣೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅಂತರಂಗಿಕ ಬದಲಾವಣೆ ಅಂದ್ರೆ ಇದೇನೆ, ಆಂತರಿಕ ಅರಿವು ಬರಬೇಕು. ಈ ಆಂತರಿಕ ಅರಿವೇನೆ ಟೀಚಿಂಗ್ಸ್ನ ಮೂಲ ಸತ್ವ. ಅವರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ನಾನೇ ಜಗತ್ತು, ನನ್ನ ಪ್ರಜ್ಞೆ ಜಗತ್ತಿನ ಸಾಮೂಹಿಕ ಪ್ರಜ್ಞೆ ಆಗಿದ್ದೀನಿ. ಅಂದ್ರೇನು, ಜಗತ್ತು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆ ಪ್ರಜ್ಞೆಗಳು ಬೇರೆ ಬೇರೆ ಅಲ್ಲ. ಆದ್ದರಿಂದ ನಾವು ಈಗ ಐಕ್ಯತೆಯನ್ನು ನೋಡ್ತೀವಿ. ನಿನ್ನೊಡನೆ ಒಂದಾಗಿರುವುದರಿಂದ ಕಂಡ್ಕೊಂಡವನು ಇತರರೊಂದಿಗೂ ಐಕ್ಯತೆಯನ್ನು ಕಂಡ್ಕೊಳ್ಳಿ ಅಂತ ಸುಮ್ಮನೆ ಹೇಳ್ತಾ ಹೋಗ್ತೀವಿ ಅಷ್ಟೇ. ಆದರೆ ಅದನ್ನು ನಾವು ಇವತ್ತಿನ ತನಕ ಯಾರು ಕಂಡ್ಕೊಂಡಿದ್ದಂಗೆ ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಅವರು ಧ್ಯಾನದ ಬಗ್ಗೆ ಸಾಕಷ್ಟು ಹೇಳ್ತಾ ಹೋಗ್ತಾರೆ. ಧ್ಯಾನದ ಬಗ್ಗೆ ಅಂತನೂ ಅವರು ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಆ ಧ್ಯಾನ ಚಿಂತನೆಯನ್ನು ಸಣ್ಣ ಪುಸ್ತಕ ಸಾಕು, ನಿಮಗೆ ಬೇಕಾದಷ್ಟು ಇದನ್ನು ಕೊಡುತ್ತೆ. ಇಲ್ಲಿ ಧ್ಯಾನ ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ ಅವರು. ಧ್ಯಾನ ಎಂಬ ಜೆ ಕೃಷ್ಣಮೂರ್ತಿ ಆದರೆ ಇಂದು ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಪರಸ್ಪರ ವಿರೋಧಾಭಾಸಗಳಿಂದ ಕೂಡಿದ ಧ್ಯಾನ ಪದ್ಧತಿ ಅಲ್ಲ. ಯಾವ್ಯಾವುದೋ ಪದ್ಧತಿಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಈಗ ಹೋಗಿ ದುಡ್ಡು ಕೊಡ್ತೀವಿ, ಅದೆಲ್ಲೋ ಸೇರ್ಕೊತೀವಿ, ಏನೋ ಮಾಡ್ತೀವಿ, ಧ್ಯಾನ ಕಲ್ತ್ಕೊಂಡು ಬಂದ್ವಿ, ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ತಿದ್ವಿ. ಧ್ಯಾನ ಎಂಬ ಪದವನ್ನು JK ಇಂದು ನಾನಾ ಥರದಲ್ಲಿ ಪ್ರಚಲಿತವಿರುವ ಜಾಳಜಾಲದ ಅರ್ಥದಲ್ಲಿ ಬಳಸುವುದಿಲ್ಲ. ಖಚಿತ ಹಾಗೂ ಸ್ಪಷ್ಟ ಅರ್ಥದಲ್ಲಿ ಬಳಸುತ್ತಾರೆ. ವಿಚಾರ ಹಾಗೂ ಯೋಚನಾ ಕ್ರಿಯೆಯ ಜೊತೆ ಬೆರೆತು ಜೀವ ತಳೆಯುವ ಅಶಿಸ್ತಿನ ಮೂಲವಾದ ಮೆದುಳಿನ ಸಕಲ ವ್ಯಾಪಾರಗಳನ್ನು ಗಮನಿಸುವುದರಿಂದ ಆರಂಭವಾಗುತ್ತದೆ ಧ್ಯಾನ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವೆಲ್ಲ ಹೊರಟೋಗೋದಲ್ಲ, ಅದು ಧ್ಯಾನ ಅಲ್ಲ. ಆಮೇಲೆ ನಮಗೆ ನಿಜವಾದ ಧ್ಯಾನ ಯಾವುದಪ್ಪ ಅಂತಂದ್ರೆ, ಮೆದುಳಿನ ಸಕಲ ವ್ಯಾಪಾರಗಳು. ಮೆದುಳಿನ ಸಕಲ ವ್ಯಾಪಾರ ಎಲ್ಲಿ ಗೊತ್ತಾಗುತ್ತೆ? ನಮ್ಮ ಮನಸ್ಸು ಓಡೋದ್ರಲ್ಲಿ ಗೊತ್ತಾಗುತ್ತೆ. ನಮ್ಮ ಮನಸ್ಸು ಇಲ್ಲ ಭೂತಕಾಲಕ್ಕೆ ಹೋಗುತ್ತೆ, ಇಲ್ಲ ಅಂತಂದ್ರೆ ಈ ಕಡೆ ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ, ವರ್ತಮಾನ ಕಾಲಕ್ಕೆ ಬರೋದೇ ಇಲ್ಲ. ಹಾಗಾಗಿ ಮನಸ್ಸು ಯಾವಾಗಲೂ ಓಡ್ತಾನೆ ಇರ್ತದೆ. ಇಂಥ ಧ್ಯಾನ ಪ್ರಕ್ರಿಯೆ ಮನಸ್ಸಿನಲ್ಲಿ ಏನೆಲ್ಲ ಜರುಗುತ್ತಿದೆ ಎಂಬುದನ್ನ ಆಗ್ರಹ, ಆಯ್ಕೆ, ವಿಮರ್ಶೆಗಳಿಲ್ಲದೆ, ಸ್ವೀಕಾರ ಅಥವಾ ನಿರಾಕರಣೆ ಇಲ್ಲದೆ, ಬೇಕು ಬೇಡ ಅಂದೆ ಗಮನಿಸುತ್ತಾ ಇರಬೇಕು. ಸೊ ಹೀಗೆ ಗಮನಿಸೋದಿದೆಯಲ್ಲ ಅಂದ್ರೇನು, ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ನಾವೇನು ಗಮನಿಸ್ತೀವಿ ಅದೇನೇ ವಿಪස්සನ. ಸೊ ನಾವು ವಿಪස්සನದ ಅಭ್ಯಾಸವನ್ನ ಮಾಡ್ತೇವೆ. ವಿಪස්සನದ ಅಭ್ಯಾಸ ಮಾಡಿದ್ದಾದ್ಮೇಲೆ ಅದನ್ನ ನೀವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಅದಕ್ಕೆ ಅವ್ರಿಗೆ ಸಮಯನೂ ಸಿಕ್ಕಲ್ಲ, ಅದು ಮರ್ತೋಗುತ್ತೆ, ಯಾರನ್ನೂ ಆ ಥರ ತಗೊಳ್ಳೋದಿಲ್ಲ. ಅದನ್ನೇ ಕೃಷ್ಣಮೂರ್ತಿಯವರು ನಮಗೆ ಒತ್ತಿ ಒತ್ತಿ ಹೇಳ್ತಾರೆ. ವಿಶೇಷವಾಗಿ ಗಮನಿಸೋದೇನಪ್ಪ ಅಂದ್ರೆ, ಆ ಗಮನದಲ್ಲಿ ಒಂದು ಹೋಲಿಕೆ ಇರಬಾರ್ದು, ಸಮರ್ಥನೆ ಇರಬಾರ್ದು, ನಿಂದನೆ ಇರಬಾರ್ದು. ಇವು ಮೂರು ಬಹಳ ಮುಖ್ಯ. ಇದನ್ನ ಗೌತಮ ಬುದ್ಧರು ಅವರ ಟೀಚಿಂಗ್ಸ್ ಅಲ್ಲಿ ಅದನ್ನ ಪ್ರತಿಕ್ರಿಯೆ
ಪ್ರತಿಕ್ರಿಯೆ ಮಾಡಬಾರ್ದು. ಸೊ ಪ್ರತಿಕ್ರಿಯೆ ಮನೋಭಾವ ಬಂದಾಗ ನಿಮ್ಗೆ ಏನು ಗೊತ್ತಾಗಲ್ಲ, ಏನು ಬರೋದು ಇಲ್ಲ. ಸೊ ಯಾವುದು ಸಿದ್ಧಿಸೋದು ಇಲ್ಲ, ಸಾಧಿಸೋದು ಇಲ್ಲ. ಹಾಗಾಗಿ ಇವರು ಇದನ್ನೇ ನಾನು ಅಂದ್ಕೊಂಡಿರೋದು ಇದೇನೆ ವಿಪಸ್ಸನ. ಎಲ್ಲ ಕ್ರಿಯೆಗಳು, ಚಟುವಟಿಕೆಗಳು, ಅವುಗಳನ್ನು ತಿಳಿದುಕೊಳ್ಳುವುದರ ಅರ್ಥವೇನು ಎಂಬುದನ್ನು ಗ್ರಹಿಸುವ ಕ್ರಿಯೆಯು ಒಟ್ಟೊಟ್ಟಿಗೆ ಜರುಗ್ತಾ ಹೋಗ್ತವೆ. ಈಗ ನಾವು 2 ಪಾಯಿಂಟನ್ನು ಹೇಳ್ತೀವಿ. ಒಂದು, ಉಸಿರಾಟವನ್ನು ಗಮನಿಸಿ. ಯಾಕೆ? ಉಸಿರಿನಲ್ಲಿ ಮನಸ್ಸಿನ ವಿಕಾರಗಳೆಲ್ಲ ನಮಗೆ ಕಾಣಿಸ್ಕೊಳ್ತವೆ. ಅದರಿಂದ ಉಸಿರಾಟವನ್ನು ಗಮನಿಸಿದ್ರೆ ಮನಸ್ಸಿನ ವಿಕಾರ ನಿಂತು ಹೋಗ್ತವೆ. ಹಾಗೆಯೇ ನಮಗೆ ಈ ಸುಪ್ತ ಮನಸ್ಸಿನಲ್ಲಿ ಸಾಕಷ್ಟು ಸರ್ಕು ಇರುತ್ತೆ. ಅದನ್ನು ನಾವು ಇದು ಮಾಡ್ಬೇಕಾದ್ರೆ ನಮಗೆ ವೇದನಾನುಪಸನವನ್ನು ನೋಡಿ ಅಂತ ನಾವು ಅದನ್ನ ಕಲಿಸ್ಕೊಡ್ತೀವಿ. ಅದು ಅಭ್ಯಾಸಕ್ಕೆ ಇಟ್ಸ್ ಓಕೆ. ಅದನ್ನ ಮುಂದುವರಿಸ್ಬೇಕಾದ್ರೆ ಕೃಷ್ಣಮೂರ್ತಿಯವರ ಟೀಚಿಂಗ್ಸ್ ನಾವು ಮಾಡಬೇಕು. ಇದರಿಂದ ವಿಪಸ್ಸನಕ್ಕೆ ನಾವು ಹೊಸ ಅರ್ಥವನ್ನು ಕೊಡ್ತಾ ಇದ್ದೇವೆ. ಹಾಗೆ ಧ್ಯಾನದ ಬಗ್ಗೆ ಅವರು ಸಾಕಷ್ಟು ಇಂಥವನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದೇನು ಅಷ್ಟಲ್ಲ, ನೀವು ಹೊಸದಾಗಿ ನೀವು ಕಂಡ್ಕೊಳ್ತೀರಿ. ಧ್ಯಾನ ಅಂದ್ರೆ ಏನು ಅನ್ನೋದನ್ನ ಹೊಸದಾಗಿ ಕಂಡ್ಕೊಳ್ತೀವಿ. ನಾನೊಂದು ನಿಮ್ಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈ ಕೊರೋನಾ ಟೈಮಲ್ಲಿ ನಾವು ಒಂದು ಧ್ಯಾನದ ಕ್ಲಾಸನ್ನು ಕಂಡಕ್ಟ್ ಮಾಡಿದ್ವಿ. ಈ ವಿಪಸ್ಸನ ಆನಾಪಾನಸತಿ ಇದನ್ನೇ ಮಾಡಿದ್ವಿ. ನಾವು ಸುಮಾರು ಒಂದು 75 ಕ್ಲಾಸನ್ನು ಮಾಡಿದಾಗ ನನಗೆ ಕೆಲವರು ಫೀಡ್ಬ್ಯಾಕ್ ಹೇಳ್ತಾ ಇರೋದು, ನೀವು ಇರೋದನ್ನೇ ಹೇಳ್ತಿದ್ದೀರಿ, ಆದರೆ ನೀವು ನೋಡಿದ್ರೆ ದಿನವೂ ಹೊಸದಾಗಿ ಹೇಳ್ತಾ ಹೋಗ್ತಿರಲ್ಲ, ಇದು ಹೆಂಗೆ ಸಾಧ್ಯ ಅಂತ ಹೇಳ್ತಾರೆ. ನಿಜ, ಅದು ಹಾಗೇನೆ ಇರೋದು. ಧ್ಯಾನವನ್ನು ಮಾಡ್ತಾ ನೀವು ಆಳಕ್ಕೆ ಇಳಿದಂತೆ ನಿಮಗೆ ಹೊಸ ಇದು ನಿಮಗೆ ಕಾಣ್ತಾ ಹೋಗ್ತದೆ. ಅದನ್ನು ನಾವು ಕಂಡ್ಕೋಬೇಕು. ಅದನ್ನು ಕಂಡ್ಕೊಳ್ಳೋದೇ ಧ್ಯಾನ. ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಧ್ಯಾನ ನಮಗೆ ಮೆದುಳಿಗೆ ರೆಸ್ಟ್ ಕೊಡೋದು ನಿಜ. ಮೆದುಳಿಗೆ ರಾತ್ರಿ ಹೊತ್ತು ಮಲ್ಕೊಳ್ತೀವಿ, ಸುಪ್ತ ಮನಸ್ಸು ಮಲ್ಕೊಳ್ಳುತ್ತೆ. ಆ ಸುಪ್ತ ಮನಸ್ಸು ಫ್ರೀ ಆಗುತ್ತೆ, ನಾನು ಅನ್ನೋದು ಇರೋದಿಲ್ಲ. ರಾತ್ರಿನೇ ಸಾಕಷ್ಟು ನಿಮಗೆ ಏನೇನು ಕಹಿ ಭಾವನೆಗಳಿರ್ತಾವೆ ಅವೆಲ್ಲ ಹೊರಟೋಗ್ತವೆ. ಕೆಲವಕ್ಕೆ ಮಾತ್ರ ನಮ್ಮ ವಿಪಸ್ಸನ ಬೇಕಾಗುತ್ತೆ. ಇಲ್ಲ ಅಂದರೆ ನ್ಯಾಚುರಲ್ ಆಗಿ ವಿಪಸ್ಸನ ನಡೀತಿರ್ತದೆ. ಇವತ್ತು ಅಷ್ಟೇ ನೀವು ಮಲಗಬೇಕಾದ್ರೆ ಮಲಗಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಆನಾಪಾನಸತಿ ಮಾಡಿ, 1-2 ನಿಮಿಷ ಆನಾಪಾನಸತಿ, ಒಂದು 3-4 ನಿಮಿಷ ವೇದನಾನುಪಸನ ಮಾಡಿ, ಹಾಗೆ ಮಾಡ್ತಾ 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 ಹೋಗಿ ರಾತ್ರಿಯೆಲ್ಲ ನಿಮಗೆ ವಿಪಸ್ಸನ ಆನಾಪಾನಸತಿ ಎರಡೂ ಕೂಡ ಬರ್ತದೆ. ಹೀಗೆ ನಾವು ಮುಂದುವರಿಸ್ತಾ ಹೋಗ್ಬೋದು. ನೋಡಿ, ಸಮಯ ಎಷ್ಟಿದೆ, ಇನ್ನೂ ಏನಾದರೂ ಇದ್ರೆ ಮುಂದುವರಿಸ್ತೇನೆ, ಇಲ್ಲ ಅಂದ್ರೆ ಸಾಕಾಗುತ್ತೆ ಅಂತ ಕಾಣುತ್ತೆ. ಸಮಯ ಆಗ್ತಾ ಬಂತು. ಹಾ, ಸರಿ. ಈಗ ಅದರಿಂದ ನಾನು ಮತ್ತೊಮ್ಮೆ ಹೇಳೋದು ಅಂತಂದ್ರೆ, ಯಾವ ಕಾರಣಕ್ಕೂ ನೀವು ಕಾಲ ಕಳಿಬೇಡಿ. ಇರೋಷ್ಟು ಟೈಮ್ನಲ್ಲಿ ಇಂಥ ಪುಸ್ತಕಗಳನ್ನ ತಗೊಳ್ಳಿ. ಇದು ಬಹಳ ಚೀಪಾಗಿ ಸಿಗುತ್ತೆ, ಏನಂತ ಜಾಸ್ತಿ ಇಲ್ಲ ಇದು. ಈ ಪುಸ್ತಕವನ್ನು, ಇದೊಂದು ಪುಸ್ತಕ ತಗೊಳ್ಳಿ ಸಾಕು. ನೀವು ಕೃಷ್ಣಮೂರ್ತಿಯವರ ಟೀಚಿಂಗ್ಸ್ ಕಡೆ ಹೋಗೋದಕ್ಕೆ ಒಂದು ಹೆಬ್ಬಾಗಿಲು ಇದು. ಇದನ್ನ ನೀವು ಇಟ್ಕೊಂಡ್ಬಿಟ್ರೆ ನೀವು ಮೊದಲ ಬಿಡುಗಡೆ, ಕೊನೆಯ ಬಿಡುಗಡೆ ಅವೆಲ್ಲ ಸ್ವಲ್ಪ ಅಡ್ವಾನ್ಸ್ ಲೆವೆಲ್, ಅವೆಲ್ಲನೂ ಬೇಕಾದ್ರೆ ನೀವು ಸ್ವಲ್ಪ ಅಲ್ಲಿ ಚರ್ಚೆ ಅದೆಲ್ಲ ಬೇಕಾಗುತ್ತೆ. ಬಟ್ ಇದಕ್ಕೆ ನೀವು ಕೃಷ್ಣಮೂರ್ತಿಯವರನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅವ್ರ ಟೀಚಿಂಗ್ಸ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಪುಸ್ತಕವನ್ನ ನೀವು ಓದ್ತಾ ಹೋಗಿ. ತಾನಾಗೇನೆ ನಾನು ಹೇಳ್ತೇನೆ, ಸುಮಾರು 2 ವರ್ಷದಿಂದ ಓದ್ತಿದ್ದೇನೆ. ಯಾವುದನ್ನು ನಾನು ಇನ್ನೂ ಹೊಸ್ದಾಗಿ ಓದ್ದಂಗೆ ಆಗುತ್ತೆ. ಒಂದೊಂದು ಸೆಂಟೆನ್ಸ್ನ 2ನೇ ಸಲ, 3ನೇ ಸಲ, 4ನೇ ಸಲ ನೋಡಿದಾಗ ಅವು ಹೊಸ ಇದನ್ನ ನಮಗೆ ಕೊಡ್ತಾ ಹೋಗ್ತಾ ಇವೆ. ಅದರಿಂದ ಇದೇನಂತ ಕಷ್ಟ ಅಲ್ಲ. ಅದರಿಂದ ನಮ್ಮಲ್ಲಿ ಈ ಏನು ಕೇಳಿಸ್ಕೊಳ್ತಾ ಇದ್ದೀರಿ ಅವರುಗಳು ಈ ಕೃಷ್ಣಮೂರ್ತಿಯವರ ಟೀಚಿಂಗ್ಸ್ ಅನ್ನ ನಾವು ಬಳಕೆಗೆ ತರಲೇಬೇಕು. ಈಗ ಇದು 21ನೇ ಶತಮಾನಕ್ಕೆ ಬೇಕಾದಂತ ಹೊಸ ಟೀಚಿಂಗ್ಸು. ಇದನ್ನ ನಮಗೆ ಆವತ್ತೇನೆ ಅವ್ರು ಬರೆದಿಟ್ಟಿದ್ರು, ಅದನ್ನ ನಾವು ಬಿಟ್ಟಿದ್ದೀವಿ. ನಿಜವಾದ ಕರ್ತವ್ಯ ನಮ್ಗೆ ಏನಪ್ಪಾ ಅಂತಂದ್ರೆ, ನಾವು ಕೃಷ್ಣಮೂರ್ತಿ ಟೀಚಿಂಗ್ಸ್ ಅಂದ್ರೆ ಮೈತ್ರೇಯರ ಟೀಚಿಂಗ್ಸ್, ಇನ್ನೇನು ಅಲ್ಲ, ಮೈತ್ರೇಯರ ಟೀಚಿಂಗ್ಸ್ ಅನ್ನೇ ನಾವು ಇನ್ನು ಮೇಲೆ ಬಳಸಬೇಕಾಗುತ್ತೆ.